ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ಯಾರ್ಯಾರು PUC ಅಲ್ಲಿ ಓದ್ತಾ ಇದ್ದೀರಾ, ಪ್ರೆಸೆಂಟ್ಲಿ PUC ಅಲ್ಲಿ ಓದ್ತಾ ಇದ್ದೀರಾ, ಈಗ JEE ಮೇನ್ಸ್ ಅನ್ನ ಬರೆದಿರಬಹುದು, ಅಥವಾ ಮುಂದೆ ಸೆಕೆಂಡ್ ಶಿಫ್ಟ್ ಅಲ್ಲಿ JEE ಮೇನ್ಸ್ ಅನ್ನ ಬರಿಬಹುದು, ಅಥವಾ KCET ಗೆ ಪ್ರಿಪೇರ್ ಆಗ್ತಿರ್ಬೋದು, ಆರ್ ಎಲ್ಸ್ ಕಾಮಿಡಿಗೆ ಪ್ರಿಪೇರ್ ಆಗ್ತಿರ್ಬೋದು, ಅಥವಾ ಜನರಲ್ ಆಗಿ ಯಾರ್ಯಾರು ಇಂಜಿನಿಯರಿಂಗ್ ಅನ್ನ ಮಾಡಬೇಕು ಅಂತಿದ್ದೀರಾ ಅವರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕೆ ಕೇಳಿದ್ರೆ, ಈ ವಿಡಿಯೋದಲ್ಲಿ ನಾನು PES ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಎರಡೂ ಕಾಲೇಜಿನ ಪ್ಲೇಸ್ಮೆಂಟ್ ಸ್ಟಾಟ್ಸ್ ಪ್ಲಸ್ ಏನೆಲ್ಲ ಡಿಫರೆನ್ಸ್ ಇದೆ ಅಂದ್ರೆ, ಇಲೆಕ್ಟ್ರಾನಿಕ್ ಸಿಟಿ ಮತ್ತೆ ರಿಂಗ್ ರೋಡ್ ಕ್ಯಾಂಪಸ್ ನ ಮಿಡಲ್ ಅಲ್ಲಿ ಏನ್ ಡಿಫರೆನ್ಸ್ ಇದೆ, ಅಥವಾ ಏನಾದ್ರೂ ಕಾಮನ್ ಆಗಿ ಏನಾದ್ರೂ ಇದೆಯಾ, ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇಲ್ಲಿ ಕೊಡ್ತಾ ಇದ್ದೇನೆ, ಸರಿನಾ? ಸೊ ನೀವು ಈ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದೇ ರೀತಿ ಈ ಕಾಲೇಜ್ನ ರಿಲೇಟೆಡ್ ಅಥವಾ ಈ ವಿಡಿಯೋನ ರಿಲೇಟೆಡ್ ಏನೇ ಡೌಟ್ಸ್ ಗಳಿದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು, ಆಯ್ತಾ? ಸೊ ಅಂಡ್ ಒನ್ ಮೋರ್ ಥಿಂಗ್, ನಾನು ಫಸ್ಟ್ ಹೇಳ್ತಾ ಇದ್ದೇನೆ, ಇಲ್ಲಿ ಹೇಳ್ತಾ ಇರೋ ಕಂಪ್ಲೀಟ್ ಇನ್ಫಾರ್ಮೇಶನ್, ಇನ್ಸೈಡರ್ ಇನ್ಫಾರ್ಮೇಶನ್ ನಾನು ಆಲ್ರೆಡಿ ಹೇಳಿದ್ದೇನೆ. ಕರ್ನಾಟಕದ ದಟ್ಟು ಇನ್ ಬ್ಯಾಂಗ್ಳೂರ್ ಮೋರ್ ದನ್ 80 ಇಂಜಿನಿಯರಿಂಗ್ ಕಾಲೇಜಸ್ಗೆ ಇನ್ ಪರ್ಸನ್ ಆಗಿ ವಿಸಿಟ್ ಮಾಡಿದ್ದೇನೆ. ಇದು ನಾನು ಅವರ ವೆಬ್ಸೈಟ್ ಇಂದ ತೆಗೆದು ನಿಮ್ಮ ಹತ್ರ ವೆಬ್ಸೈಟ್ ಇಂದ ಆಸ್ ಇಟ್ ಇಸ್ ತಂದು ಅದರ ಹಿಂದೆ ಮುಂದೆ ಗೊತ್ತಿಲ್ಲದೆ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಇದು ಕಂಪ್ಲೀಟ್ಲಿ ಇನ್ಸೈಡರ್ ಇನ್ಫಾರ್ಮೇಶನ್. ಓಕೆ, ಸೊ ಪ್ಲೇಸ್ಮೆಂಟ್ ಎಲ್ಲಾಗಿದೆ, ಎಷ್ಟಾಗಿದೆ, ಹೇಗಾಗಿದೆ, ಎಷ್ಟು ಕಂಪನಿ ಬಂದಿದೆ, ಎಷ್ಟು ಸ್ಟೂಡೆಂಟ್ಸ್ ಗಳು ಬಂದಿದೆ, ಎಲ್ಲದನ್ನು ಕೂಡ ಇದರಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ, ಸರಿನಾ? ಸೊ ನೀವು ಈ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಯಾರೇ ಇದ್ರು ಕೂಡ ಅವರಿಗೆ ಇದನ್ನ ಶೇರ್ ಮಾಡಿ. ಓಕೆ, ಲೆಟ್ಸ್ ಬಿಗಿನ್. PES ಯೂನಿವರ್ಸಿಟಿ, ಎಲ್ರಿಗೂ ಕೂಡ PES ಯೂನಿವರ್ಸಿಟಿ ತುಂಬಾ ಸ್ಟೂಡೆಂಟ್ಸ್ ಗಳ ಡ್ರೀಮ್ ಆಗಿರುತ್ತೆ. ಒನ್ ಆಫ್ ದ ಟಾಪ್ ಕಾಲೇಜ್ ಇನ್ ಕರ್ನಾಟಕ ಆಸ್ ವೆಲ್ ಆಸ್ ಇನ್ ಇಂಡಿಯಾ. ಓಕೆ, ಅದರದ್ದೇ ಆದಂತಹ ರೆಪ್ಯುಟೇಷನ್ ಅನ್ನು ಹೊಂದಿರುವಂತಹ ಒನ್ ಆಫ್ ದ ಓಲ್ಡೆಸ್ಟ್ ಕಾಲೇಜ್ ಇನ್ ಕರ್ನಾಟಕ PES. ಓಕೆ, ಪೀಪಲ್ಸ್ ಎಜುಕೇಶನ್ ಸೊಸೈಟಿ ಅಂತ ಮೀನಿಂಗ್ PES ಅಂತ ಹೇಳಿದ್ರೆ. ಒಂದು ರಿಂಗ್ ರೋಡ್ ಕ್ಯಾಂಪಸ್ ಅಲ್ಲಿದೆ, ಇನ್ನೊಂದು ಇಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಅಲ್ಲಿದೆ. ಓಕೆ ಸರ್, ಈ ಎಲ್ರಿಗೂ ಇರೋದು ಒಂದಿಷ್ಟು ವಿಷಯಗಳು. PES ಅಡ್ಮಿಷನ್ ಆಗ್ಬೇಕು ಅಂದ್ರೆ, ನೀವೀಗ ಒಬ್ಬ ಸ್ಟೂಡೆಂಟ್ ಆಗಿ PES ಕಾಲೇಜಿಗೆ ಅಡ್ಮಿಷನ್ ಆಗ್ಬೇಕು ಅಂತ ಆದ್ರೆ ವಾಟ್ ಆರ್ ದ ಕ್ರೈಟೀರಿಯಾ? ನೀವು ಹೇಗೆ PES ಯೂನಿವರ್ಸಿಟಿಗೆ ಅಡ್ಮಿಷನ್ ಆಗ್ಬಹುದು? ಇಟ್ ಮೈಟ್ ಬಿ ರಿಂಗ್ ರೋಡ್ ಕ್ಯಾಂಪಸ್, ಇಟ್ ಮೈಟ್ ಬಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್. ಮೊದಲು ಹೇಳ್ತೇನೆ ನೋಡಿ, PES ದರ್ ಇಸ್ ನೋ ಪಸಾಟ್. ಲಾಸ್ಟ್ ಇಯರ್ ಇಂದ PES ಅವರು ನಡೆಸ್ತಾ ಇದ್ದಂತ ಎಂಟ್ರೆನ್ಸ್ ಟೆಸ್ಟ್ ಅನ್ನ ಎಂಡ್ ಮಾಡಿದ್ದಾರೆ. ದರ್ ಇಸ್ ನೋ ಪಸಾಟ್. ಇದೊಂದು ಕರೆಕ್ಟ್ ನೆನಪಿಟ್ಕೊಳ್ಳಿ. ಯು ಕ್ಯಾನ್ ಟೇಕ್ ಅಡ್ಮಿಷನ್ ಥ್ರೂ ಈದರ್ KCET ಆರ್ JEE. ಒಂದೇ JEE ಮೇನ್ಸ್ ನ ಥ್ರೂ ನೀವು ಅಡ್ಮಿಷನ್ ತಗೊಳ್ಬಹುದು, ಅಥವಾ KCET ರ್ಯಾಂಕ್ ನ ಥ್ರೂ ಅಡ್ಮಿಷನ್ ತಗೊಳ್ಬಹುದು. ಅದು ಬಿಟ್ರೆ ನಿಮಗಿರೋದು ಮ್ಯಾನೇಜ್ಮೆಂಟ್ ಕೋಟಾ ಫಾರ್ 4 years 60 lakhs ಆಗುತ್ತೆ. ಆಸ್ ಅ ಫೀಸ್ ಐ ಆಮ್ ಟಾಕಿಂಗ್ ಅಬೌಟ್ ಫಾರ್ 4 years 60 ಲಕ್ಷ ಆಗುತ್ತೆ. ಈ ವರ್ಷ ಅದು ಇನ್ಕ್ರೀಸು ಆಗ್ಬಹುದು, 60 lakhs. ಓಕೆ, ಅದು ಬಿಟ್ರೆ ನಿಮ್ಮ JEE ಮೇನ್ಸ್ ಸ್ಕೋರ್ ಮೇಲೂ ಕೂಡ ನೀವು ಮಾಡಬಹುದು. 90% ಮೇಲಿರಬೇಕು. ಇಟ್ ಡಿಪೆಂಡ್ಸ್ ಆನ್ ಕ್ಯಾಟಗರಿ. ನಿಮ್ಗೆ ಇವಾಗ JEE ಮೇನ್ಸ್ ಅಲ್ಲಿ 90% ಮೇಲಿದ್ದು ನಿಮ್ಮ ಕ್ಯಾಟಗರಿ ಇದ್ರೂ ಕೂಡ ನೀವು ಹೋಗಿ ಅಡ್ಮಿಷನ್ ಆಗ್ಬೋದು. ಫೀಸ್ ಬಂದ್ಬಿಟ್ಟು ಅರೌಂಡ್ 5 lakhs ಪರ್ ಇಯರ್. JEE ಫೀಸ್ 5 lakhs ಆಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ಏನು ಅಂತ ಕೇಳಿದ್ರೆ, ನೀವು KCET ಥ್ರೂನು ಕೂಡ 2 types ಆಫ್ ಅಡ್ಮಿಷನ್ ಇರುತ್ತೆ. ಕರೆಕ್ಟ್ ನೆನಪಿಟ್ಕೊಳ್ಳಿ, ಇದು ತುಂಬಾ ಸ್ಟೂಡೆಂಟ್ಸ್ ಗಳಿಗೆ ಗೊತ್ತಿಲ್ಲ. 2 types ಆಫ್ ಅಡ್ಮಿಷನ್ ಇರುತ್ತೆ. ಒಂದು, ಹೇಗೆ ನೀವು JEE ಪರ್ಸೆಂಟೈಲ್ ಬರುತ್ತೆ ನೋಡಿ, ಆ ಪರ್ಸೆಂಟೈಲ್ ಅನ್ನ ತಗೊಂಡೋಗಿ ಕಾಲೇಜಲ್ಲಿ ಡೈರೆಕ್ಟ್ ಅಪ್ಲೈ ಮಾಡ್ತೀರಾ. ಅವರ ವೆಬ್ಸೈಟ್ ಇರುತ್ತೆ, ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡ್ತೀರಾ. ನಿಮ್ಮ ಮಾರ್ಕ್ಸ್ಗೆ ಅದು ಶಾರ್ಟ್ ಲಿಸ್ಟ್ ಮಾಡಿ ನಿಮ್ಗೆ ಒಂದು ರ್ಯಾಂಕ್ ಅನ್ನು ಕೊಡ್ತಾರೆ. ಕಾಲೇಜಲ್ಲಿ ಕೌನ್ಸಿಲಿಂಗ್ ಪ್ರೊಸೆಸ್ ಇರುತ್ತೆ. ಅದೇ ರೀತಿ ನಿಮ್ಗೆ KCET ರ್ಯಾಂಕ್ ಬಂದರೂ ಕೂಡ ನೀವು ಕಾಲೇಜಲ್ಲೇ ಡೈರೆಕ್ಟ್ ಅವರ ವೆಬ್ಸೈಟ್ಗೆ ಹೋಗಿ ನೀವು ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟರ್ ಮಾಡ್ಲಿಕ್ಕೆ ಒಂದಿಷ್ಟು ರಿಜಿಸ್ಟ್ರೇಷನ್ ಫೀಸ್ ಅಂತ ಇರುತ್ತೆ, ಅದನ್ನ ಕಟ್ಟಿ ರಿಜಿಸ್ಟರ್ ಮಾಡಬೇಕು. ಅವರಿಗೂ ಕೂಡ ಕಾಲೇಜಲ್ಲೇ, ಕರೆಕ್ಟ್ ನೆನಪಿಟ್ಕೊಳ್ಳಿ, ಇದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಡೆಸೋದಲ್ಲ. ಇದು PES ಯೂನಿವರ್ಸಿಟಿ ಅವರು ಸಪರೇಟ್ ಆಗಿ ನಡೆಸುವಂತ ಕೌನ್ಸಿಲಿಂಗ್. ನಿಮ್ಮ KCET ರ್ಯಾಂಕ್ ಮೇಲ್ಗಡೆ ಕಾಲೇಜಿಗೆ ಹೋಗಿ ನಿಮ್ಗೊಂದು ರ್ಯಾಂಕ್ ಕೊಡ್ತಾರೆ. ಅಂದ್ರೆ ನಿಮ್ಮ CET ರ್ಯಾಂಕ್ ನ ಬೇಸಿಸ್ ಮೇಲೆ ಯಾರ್ಯಾರು ರಿಜಿಸ್ಟರ್ ಮಾಡಿದ್ದಾರೆ ಅವರಿಗೆ ರ್ಯಾಂಕ್ ಅನ್ನು ಕೊಡ್ತಾರೆ. ಇಂತಿಂತ ದಿನ ಕೌನ್ಸಿಲಿಂಗ್ ಇರುತ್ತೆ. ಆನ್ ಕ್ಯಾಂಪಸ್, ಕಾಲೇಜಿಗೆ ಹೋಗಿ ನಿಮ್ಗೆ ಕ್ಯಾಂಪಸ್ ಅಲ್ಲಿ ನಿಮ್ಗೆ ಕೌನ್ಸಿಲಿಂಗ್ ಇರುತ್ತೆ. ಎರಡೂ ಕ್ಯಾಂಪಸ್ ಅಲ್ಲಿ ಯಾವ್ದಾದ್ರು ಒಂದು ಕ್ಯಾಂಪಸ್ ಅನ್ನು ನೀವು ಸೆಲೆಕ್ಟ್ ಮಾಡಬಹುದು. ಇದರ ರಿಂಗ್ ರೋಡ್ ಕ್ಯಾಂಪಸ್ ಅನ್ನು ಸೆಲೆಕ್ಟ್ ಮಾಡಬಹುದು, ಆರ್ ಎಲ್ಸ್ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಅನ್ನು ಕೂಡ ಸೆಲೆಕ್ಟ್ ಮಾಡಬಹುದು. ಅಂಡ್ ಫೀಸ್ ಈಸ್ ಸೇಮ್ ಲೈಕ್ 5 lakhs. ನಿಮಗೆ ಹೇಗೆ JEE ಮೇನ್ಸ್ ಅಲ್ಲಿ ನಿಮ್ಗೆ 5 lakhs ಫೀಸ್ ಇದೆ, ಸೇಮ್ ಲೈಕ್ KCET ಇನ್ PES ಯೂನಿವರ್ಸಿಟಿ. ನೀವು ಕ್ಯಾಂಪಸ್ಗೆ ಹೋಗಿ ನಿಮ್ಗೆ ಇನ್ ಕೇಸ್ ಕೌನ್ಸಿಲಿಂಗ್ ಆದ್ರೆ ಇಟ್ ಈಸ್ 5 lakhs ಪರ್ ಇಯರ್ ಫೀಸ್. ಇಟ್ ವಿಲ್ ಬಿ 20 lakhs ಫಾರ್ 4 years. ಐ ಆಮ್ ಟಾಕಿಂಗ್ ಓನ್ಲಿ ಅಬೌಟ್ ಫೀಸ್. ಓಕೆ, ಇನ್ನೊಂದು ಏನು ಅಂತ ಕೇಳಿದ್ರೆ, ನಿಮ್ದು KCET. ನಿಮ್ಮ KCET ರ್ಯಾಂಕ್ ಥ್ರೂ ನೀವು ಎಲ್ಲಿಗೆ ಹೋಗಿ ಥ್ರೂ KEE, ನಿಮ್ಗೆ ಒಳ್ಳೆ ರ್ಯಾಂಕ್ ಇದ್ರೆ KEE ಅಲ್ಲಿ ನೀವು ಮಾಡಬಹುದು. ಈಗ ಜನರಲ್ ಮೆರಿಟ್ ಅನ್ನು ಕನ್ಸಿಡರ್ ಮಾಡಿದ್ರೆ ಆಲ್ಮೋಸ್ಟ್ ರಿಂಗ್ ರೋಡ್ ಕ್ಯಾಂಪಸ್ ಅಲ್ಲಿ 3000 ಒಳಗಡೆ ಕಟ್ ಆಫ್ ನಿಲ್ಲುತ್ತೆ ಫಾರ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್.
ಓಕೆ. ಅದರ್ ಬ್ರಾಂಚಸ್ಗೆ ಜಾಸ್ತಿ ಇದೆ. ಬಟ್ ಫಾರ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ 3000 ಒಳಗಡೆ ರ್ಯಾಂಕ್ ಬಂದ್ರೆ ನೀವು ಕೆಇ ಥ್ರೂನು ಅಡ್ಮಿಷನ್ ಆಗ್ಬೋದು. ಕೆಇ ಇಂದ ಕೆಸಿಟಿ ರ್ಯಾಂಕ್ ಥ್ರೂ ನೀವು ಹೋದ್ರೆ ನಿಮ್ಗೆ ಪರ್ ಇಯರ್ ಫೀಸ್ ಅಪ್ ಟು 2 lakhs. ನಾನು ಫೀಸ್ ಬಗ್ಗೆ ಮಾತಾಡ್ತಾ ಇರೋದು, ಓನ್ಲಿ ಫೀಸ್ ಅಪ್ ಟು 2 lakhs, ನಾಟ್ ಮೋರ್ ದನ್ ದಟ್ ಪರ್ ಇಯರ್. ಫಾರ್ 4 years ಇಟ್ ವಿಲ್ ಬಿ 8 lakhs. ಓಕೆ. ಸೊ ಇದಿಷ್ಟು ಅಡ್ಮಿಷನ್ ನ ಪ್ರೊಸೆಸ್ ಗೊತ್ತಾಯ್ತಲ್ಲ. ನೀವು ಇದು ರಿಂಗ್ ರೋಡ್ ಕ್ಯಾಂಪಸ್ ಹೋದ್ರು ಓಕೆ, ಅಥವಾ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಹೋದ್ರು ಓಕೆ, ಬೋತ್ ಆರ್ ಹ್ಯಾವಿಂಗ್ ಸೇಮ್ ಕೌನ್ಸಿಲಿಂಗು ಕೂಡ ಸೇಮ್, ಅಂಡ್ ನಿಮ್ಗೆ ಕೆಇ ಯಲ್ಲೂ ಕೂಡ ಇದಿದೆ. ಅಂಡ್ ಸರ್, ಈಗ ನಾವು ಕಟ್ ಆಫ್ ರ್ಯಾಂಕ್ ನೋಡ್ಲಿಕ್ಕೆ ಹೋದ್ರೆ ಪಿಇಎಸ್ ರಿಂಗ್ ರೋಡ್ ಕ್ಯಾಂಪಸ್ ನ ಕಟ್ ಆಫ್ 3000 ಒಳಗಡೆ ಇದೆ. ಪಿಇಎಸ್ ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ನ ಕಟ್ ಆಫ್ ಅಪ್ ಟು 10,000 12,000 ವರೆಗೂ ಇದೆ. ಇಟ್ ಡಿಪೆಂಡ್ಸ್ ಆನ್ ದಿ ಕ್ಯಾಟಗರಿ, ದ್ಯಾಟ್ ಯು ನೋ. ಅದ್ ನಿಮ್ಗೆ ಗೊತ್ತಿದೆ. ಯಾಕೆ ಸರ್? ಹಾಗಾದ್ರೆ ಈಗ ಫಸ್ಟಿಗೆ ನಾನು ಎರಡೂ ಕ್ಯಾಂಪಸ್ ಅಲ್ಲಿರುವ ಕಾಮನ್ ಪಾರ್ಟ್ಸ್ ಅನ್ನು ಹೇಳ್ತೇನೆ ನೋಡಿ. ಎರಡೂ ಕ್ಯಾಂಪಸ್ಗೆ ಪ್ಲೇಸ್ಮೆಂಟ್ ಸೆಂಟ್ರಲೈಸ್ಡ್. ಈಗ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ನ ಸ್ಟೂಡೆಂಟ್ಸ್ ಗಳು ಕೂಡ ಪಿಇಎಸ್ ರಿಂಗ್ ರೋಡ್ ಕ್ಯಾಂಪಸ್ ನ ಪ್ಲೇಸ್ಮೆಂಟ್ ಸೆಲ್ಲಿಗೆ ಹೋಗಿ ಪ್ಲೇಸ್ಮೆಂಟ್ ಆಗೋದು. ಇಟ್ ಈಸ್ ನಾಟ್ ಅಂದ್ರೆ ಡಿವೈಡೆಡ್ ಕ್ಯಾಂಪಸ್ ಅಲ್ಲ. ಐ ಮೀನ್ ಟು ಸೇ ಪ್ಲೇಸ್ಮೆಂಟ್ ಡಿವೈಡ್ ಇಲ್ಲ. ಬೋತ್ ಹ್ಯಾವ್ ಅ ಸೆಂಟ್ರಲೈಸ್ಡ್ ಪ್ಲೇಸ್ಮೆಂಟ್. ಎಲ್ಲಿರುತ್ತೆ ಪ್ಲೇಸ್ಮೆಂಟ್ ಅಂತ ಕೇಳಿದ್ರೆ ರಿಂಗ್ ರೋಡ್ ಕ್ಯಾಂಪಸ್ ಅಲ್ಲೇ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಸ್ಟೂಡೆಂಟ್ಸ್ ಗಳು ಕೂಡ ರಿಂಗ್ ರೋಡ್ಗೆ ಬರಬೇಕು. ಓಕೆ. ಸೊ ಪ್ಲೇಸ್ಮೆಂಟ್ ಇಸ್ ಸೆಂಟ್ರಲೈಸ್ಡ್. ಎರಡನೇದು ಸಿಲೆಬಸ್. ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ಗೂ ಸಿಲೆಬಸ್ ಸೇಮ್, ಪಿಎಸ್ ರಿಂಗ್ ರೋಡ್ ಕ್ಯಾಂಪಸ್ಗೂ ಕೂಡ ಸೇಮ್ ಸಿಲೆಬಸ್. ದರ್ ಇಸ್ ನೋ ಚೇಂಜ್ ಇನ್ ದ ಸಿಲೆಬಸ್. ಸಿಲೆಬಸ್ ಅಲ್ಲೂ ಕೂಡ ಯಾವುದೇ ರೀತಿಯಾದಂತ ಡಿಫರೆನ್ಸ್ ಇಲ್ಲ. ಈವನ್ ಫೀ ಸ್ಟ್ರಕ್ಚರ್ ಬೋತ್ ಆರ್ ಸೇಮ್. ಓಕೆ. ಅಂಡ್ ಇವಾಗ ನೋಡ್ಲಿಕ್ಕೆ ಹೋದ್ರೆ ಒಂದು ನಿಮ್ಗೆ ಮೇನ್ ಮೆಜಾರಿಟಿಯಲ್ಲಿ ನಮ್ಗೆ ಮ್ಯಾಟರ್ ಆಗೋದು ಏನು ಅಂತ ಕೇಳಿದ್ರೆ, ಒಂದು ಪ್ಲೇಸ್ಮೆಂಟ್ ಇಸ್ ಸೆಂಟ್ರಲೈಸ್ಡ್, ಸಿಲೆಬಸ್ ಇಸ್ ಸೆಂಟ್ರಲೈಸ್ಡ್, ಇದಿಷ್ಟು ಸೇಮ್ ಆಗುತ್ತೆ. ಅಂಡ್ ನಿಮ್ಗೆ ಟೆಕ್ನಿಕಲ್ ಫೆಸ್ಟ್ಗಳು ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಅಲ್ಲೂ ಟೆಕ್ನಿಕಲ್ ಫೆಸ್ಟ್ ಸಿಗುತ್ತೆ, ಅಂಡ್ ರಿಂಗ್ ರೋಡ್ ಕ್ಯಾಂಪಸ್ ಅಲ್ಲೂ ಟೆಕ್ನಿಕಲ್ ಫೆಸ್ಟ್ ಸಿಗುತ್ತೆ. ಇವನ್ ಕಲ್ಚರಲ್ ಆಕ್ಟಿವಿಟಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಅಲ್ಲೂ ನಡೀತದೆ, ಅಂಡ್ ರಿಂಗ್ ರೋಡ್ ಕ್ಯಾಂಪಸ್ ಅಲ್ಲೂ ನಡೀತದೆ. ಅಂಡ್ ಇಲ್ಲೂ ಕೂಡ ಎಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲೂ ಕೂಡ ನಿಮ್ಗೆ ಆಂಟ್ರಪ್ರನರ್ಶಿಪ್ ಸೆಲ್ ಇದೆ. ಅಂದ್ರೆ ನೀವು ಆಂಟ್ರಪ್ರನರ್ ಆಗ್ಬೇಕಂತ ಹೇಳಿದ್ರೆ ಅಲ್ಲೂ ಕೂಡ ನಿಮ್ಗೆ ಅದಕ್ಕೆ ಎನ್ಕರೇಜ್ಮೆಂಟ್ ಇದೆ. ಈವನ್ ರಿಂಗ್ ರೋಡ್ ಅಲ್ಲೂ ಕೂಡ ಎನ್ಕರೇಜ್ಮೆಂಟ್ ಇದೆ. ಟೆಕ್ನಿಕಲ್ ಫೆಸ್ಟ್ಗಳಾಗುತ್ತೆ, ಹ್ಯಾಕಥಾನ್ಸ್ ಗಳು ನಡೀತದೆ. ಎರಡೂ ಕ್ಯಾಂಪಸ್ ಅಲ್ಲೂ ಎಲ್ಲದೂ ನಡೀತದೆ. ಓಕೆ. ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಬೋತ್ ಹ್ಯಾವ್ ಗುಡ್ ಇನ್ಫ್ರಾಸ್ಟ್ರಕ್ಚರ್, ಬಟ್ ಸ್ವಲ್ಪ ಕಂಪ್ಯಾರಿಟಿವ್ಲಿ ರಿಂಗ್ ರೋಡ್ ಕ್ಯಾಂಪಸ್ ಸ್ವಲ್ಪ ವಾಸ್ಟ್ ಆಗಿದೆ, ಸೊ ಬೆಟರ್ ಇದೆ. ಓಕೆ. ಅಂಡ್ ಈಗ ಒಂದಿಷ್ಟು ಡಿಫರೆನ್ಸ್ ಗಳನ್ನ ಹೇಳ್ತಾ ಬರ್ತೇನೆ. ಫ್ಯಾಕಲ್ಟಿನ ಕನ್ಸಿಡರ್ ಮಾಡಿದ್ರೆ ಬೋತ್ ಹ್ಯಾವ್ ಅ ಗುಡ್ ಫ್ಯಾಕಲ್ಟೀಸ್, ಬಟ್ ರಿಂಗ್ ರೋಡ್ ಕ್ಯಾಂಪಸ್ ಸ್ವಲ್ಪ ಓಲ್ಡ್ ಕ್ಯಾಂಪಸ್ ಆಗಿರ್ಲಿಕ್ಕೆ ಹೋಗಿ, ಅಂಡ್ ಫ್ಯಾಕಲ್ಟಿ ಸ್ವಲ್ಪ ಅಂದ್ರೆ ಬೋತ್ ಹ್ಯಾವ್ ಗುಡ್, ಬಟ್ ಕಂಪೇರ್ ಮಾಡ್ಲಿಕ್ಕೆ ಹೋದ್ರೆ ಸ್ವಲ್ಪ ವೆಲ್ ಎಕ್ಸ್ಪೀರಿಯನ್ಸ್ಡ್ ಜಾಸ್ತಿ ಫ್ಯಾಕಲ್ಟೀಸ್ಗಳು ರಿಂಗ್ ರೋಡ್ ಅಲ್ಲಿ ಇದ್ದಾರೆ. ಸರಿನಾ? ಸೊ ದಟ್ ಈಸ್ ದ ಮೇಜರ್ ಡಿಫರೆನ್ಸ್. ಅಂಡ್ ವೆರಿ ಇಂಪಾರ್ಟೆಂಟ್, ತುಂಬಾ ಇದಾಗುದು ಏನು ಅಂತ ಕೇಳಿದ್ರೆ ಪಿಯರ್ ಗ್ರೂಪ್. ಇನ್ ಕೇಸ್ ಆಫ್ ರಿಂಗ್ ರೋಡ್ ಕ್ಯಾಂಪಸ್ ಅಲ್ಲಿ ನೀವು ನೋಡಿದ್ರೆ ಎಲ್ಲ ಟಾಪ್ ಸ್ಟೂಡೆಂಟ್ಸ್ ಗಳು ಇರ್ತಾರೆ. ಕರ್ನಾಟಕದ ಟಾಪ್ 1%, ಸಿಇಟಿಯಲ್ಲಿ ಟಾಪ್ 1% ಸ್ಟೂಡೆಂಟ್ಸ್ ಗಳು ರಿಂಗ್ ರೋಡ್ ಕ್ಯಾಂಪಸ್ ಅಲ್ಲಿ ಇರುತ್ತೆ. ಸೊ ಪಿಯರ್ ಗ್ರೂಪ್ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಪಿಯರ್ ಗ್ರೂಪ್ ರಿಂಗ್ ರೋಡ್ ಕ್ಯಾಂಪಸ್ ಅಲ್ಲಿ ಒಳ್ಳೆದಿದ್ದಾರೆ, ದಟ್ ಈಸ್ ಆಬ್ವಿಯಸ್. ಅವಾಗ ನಿಮ್ಮ ಸುತ್ತಮುತ್ತ ಇರುವಂತ ಫ್ರೆಂಡ್ಸ್ ಗಳು, ನಿಮ್ಮ ನೈಬರಿಂಗ್ ಅಂದ್ರೆ ನೀವು ಏನು ಸರೌಂಡಿಂಗ್ಸ್ ಅಲ್ಲಿ ಇರ್ತಾರೆ ನೋಡಿ, ನಿಮ್ಮ ಫ್ರೆಂಡ್ಸ್ ಗಳು ಎಲ್ಲ ಟಾಪ್ ಸ್ಟೂಡೆಂಟ್ಸ್ ಆಫ್ ದಿ ಕರ್ನಾಟಕ ಆಲ್ಮೋಸ್ಟ್ ಇರ್ತಾರೆ. ಯಾಕಂದ್ರೆ ಟಾಪ್ 1% ಆಫ್ ದಿ ಕೆಸಿಟಿ ಸ್ಟೂಡೆಂಟ್ಸ್ ವಿಲ್ ಬಿ ದೇರ್ ಇನ್ ರಿಂಗ್ ರೋಡ್ ಕ್ಯಾಂಪಸ್. ಸೊ ಪಿಯರ್ ಗ್ರೂಪ್ ಮ್ಯಾಟರ್ ಆಗುತ್ತೆ. ಸೊ ಪಿಯರ್ ಗ್ರೂಪ್ ಪ್ರಕಾರ ರಿಂಗ್ ರೋಡ್ ಸ್ವಲ್ಪ ಡಾಮಿನೇಟ್ ಆಗುತ್ತೆ. ಅಂಡ್ ಅಲುಮ್ನೈ ಕನೆಕ್ಷನ್, ರಿಂಗ್ ರೋಡ್ ಅಲ್ಲಿ ಒಳ್ಳೆ ಅಲುಮ್ನೈ ಕನೆಕ್ಷನ್ ಇದೆ, ಬಿಕಾಸ್ ಇಟ್ ಇಸ್ ಒನ್ ಆಫ್ ದ ಓಲ್ಡೆಸ್ಟ್ ಕಾಲೇಜ್. ಸೊ ಅಲುಮ್ನೈ ಕನೆಕ್ಷನ್ ಕಂಪ್ಯಾರಿಟಿವ್ಲಿ ರಿಂಗ್ ರೋಡ್ ಅಲ್ಲಿ ಜಾಸ್ತಿ ಇದೆ. ಯಾಕಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿರ್ಲಿಕ್ಕೆ ಹೋಗಿ ಸ್ವಲ್ಪ ಅಲುಮ್ನೈ ಕನೆಕ್ಷನ್ ಕಂಪ್ಯಾರಿಟಿವ್ಲಿ ಲೆಸ್ ಇದೆ. ಅಂಡ್ ಮತ್ತೊಂದು, ಇಂಟರ್ವ್ಯೂ ಮಾಡುವಾಗ ಇಂಟರ್ವ್ಯೂವರ್ ನಿಮ್ಮ ಹತ್ರ ಕೇಳೋದಿಲ್ಲ ನೀವು ರಿಂಗ್ ರೋಡ್ ಕ್ಯಾಂಪಸ್ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್, ಇಟ್ ಡಸಂಟ್ ಮ್ಯಾಟರ್ಸ್. ನಿಮಗೆ ಸ್ಕಿಲ್ಸ್ ಇದ್ರೆ ನಿಮ್ಗೆ 100% ಪ್ಲೇಸ್ಮೆಂಟ್ ಅಪಾರ್ಚುನಿಟಿ ಸಿಗುತ್ತೆ. ಒಂದು ಡ್ರಾಬ್ಯಾಕ್ಸ್ ಏನಂತ ಕೇಳಿದ್ರೆ, ಯು ಶುಡ್ ಕಾಂಪೀಟ್ ವಿತ್ ರಿಂಗ್ ರೋಡ್ ಕ್ಯಾಂಪಸ್, ದಟ್ ಈಸ್ ಟಾಪ್ 1% ಆಫ್ ದಿ ಕೆಸಿಟಿ ಸ್ಟೂಡೆಂಟ್ಸ್ ಜೊತೆ ನೀವು ಕಾಂಪೀಟ್ ಮಾಡಬೇಕು. ಇದು ಒಂದು ಏನು ಡ್ರಾಬ್ಯಾಕ್ ಆಗುತ್ತೆ. ಎನಿವೇ ಇಫ್ ಯು ಹ್ಯಾವ್ ಅ ಸ್ಕಿಲ್ಸ್, ಇಟ್ ಡಸಂಟ್ ಮ್ಯಾಟರ್ಸ್. ನೀವು ಹಾರ್ಡ್ ವರ್ಕ್ ಮಾಡಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಅಲ್ಲಿ ಇದ್ರೆ ಖಂಡಿತ ನೀವು ರಿಂಗ್ ರೋಡ್ ಕ್ಯಾಂಪಸ್ ಅಲ್ಲೂ ಕೂಡ ಪ್ಲೇಸ್ಮೆಂಟ್ ಆಗಿ ಹೋಗ್ಬಹುದು. ಇಟ್ ಡಸಂಟ್ ಮ್ಯಾಟರ್. ಓಕೆ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಟಾಪ್ 1% ಸ್ಟೂಡೆಂಟ್ಸ್ ಗಳ ಜೊತೆ ನೀವು ಕಾಂಪೀಟ್ ಮಾಡ್ಬೇಕು. ಸರಿನಾ? ಇದೊಂದು ಏನ್ ಹೇಳ್ತಾರೆ, ಡ್ರಾಬ್ಯಾಕ್ಸ್ ಅಂತ ಹೇಳ್ತಾರೆ. ಅದು ಬಿಟ್ರೆ ಮತ್ತೆ ಏನು ಇಲ್ಲ. ಇವನ್ ನಾನು ಹೇಳಿದೆ ನೋಡಿ, ಇಂಟರ್ವ್ಯೂವರ್ ಬಂದು ನೀವು ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ರಿಂಗ್ ರೋಡ್ ಕ್ಯಾಂಪಸ್ ಅಂತ ಕೇಳೋದಿಲ್ಲ. ಇವನ್ ನಿಮ್ಮ ಸರ್ಟಿಫಿಕೇಟ್ ಅಲ್ಲೂ ಕೂಡ ನೀವು ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ರಿಂಗ್ ರೋಡ್ ಕ್ಯಾಂಪಸ್ ಅಂತ ಬರೋದಿಲ್ಲ, ಪಿಇಎಸ್ ಯೂನಿವರ್ಸಿಟಿ ಅಂತ ಬರುತ್ತೆ. ಓಕೆ. ಸೊ ಮೇಜರ್ಲಿ ರಿಂಗ್ ರೋಡ್ ಕ್ಯಾಂಪಸ್ ಡಾಮಿನೇಟ್ ಮಾಡುತ್ತೆ. ಹಾಗಾದ್ರೆ ಸರ್, ನಾನು ರಿಂಗ್ ರೋಡ್ ಕ್ಯಾಂಪಸ್ ನ ಇಮಿಡಿಯೇಟ್ ಆಗಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಅನ್ನ ಇಡಬೇಕಾ? ಇಲ್ಲ, ಅದನ್ನ ನಿಮ್ ಮುಂದೆ ಹೇಳ್ತೇನೆ. ನಮ್ದು ಪೇಯ್ಡ್ ಕೌನ್ಸಿಲಿಂಗ್ ಸಿಗುತ್ತೆ, ಅದಕ್ಕೆ ಜಾಯಿನ್ ಆದ್ರೆ ನಾನು ಅದನ್ನ ಖಂಡಿತ ನಿಮ್ಗೆ ಗೈಡೆನ್ಸ್ ಕೊಡ್ತೇನೆ. ಸರಿನಾ?
ಇದು ಬಿಟ್ರೆ ಇನ್ನು PES ರಿಂಗ್ ರೋಡ್ ಮತ್ತೆ ಇದ್ರದ್ದು ಇನ್ನು ಪ್ಲೇಸ್ಮೆಂಟ್ ರಿಲೇಟೆಡ್ ಇದಕ್ಕೆ ಬಂದ್ರೆ ನಿಮ್ಗೆ 6.75 CGPA ಇಸ್ ದ ಮಿನಿಮಮ್ ಕ್ರೈಟೀರಿಯಾ. ನೀವು ಯಾವುದೇ ಕ್ಯಾಂಪಸ್ ಅಲ್ಲಿ ಆಗಿರ್ಲಿ ಮಿನಿಮಮ್ ನಿಮ್ಗೆ 6.75 CGPA ಇರಲೇಬೇಕು. ಅದರ್ವೈಸ್ ಯು ಆರ್ ನಾಟ್ ಎಲಿಜಿಬಲ್ ಟು ಸಿಟ್ ಫಾರ್ ಪ್ಲೇಸ್ಮೆಂಟ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಮಿನಿಮಮ್ ಕ್ರೈಟೀರಿಯಾ ನಾನು ಹೇಳ್ತಾ ಇರೋದು. ಸೊ ದಟ್ ಡಸಂಟ್ ಮೀನ್ ದಟ್ ನೀವು 6.75 ಇಟ್ಕೊಂಡು ನಾನು 50 ಲಕ್ಷ ಪ್ಯಾಕೇಜ್ ಮಾಡ್ಕೊಳ್ತೇನೆ ಅಂದ್ರೆ ಆಗೋದಿಲ್ಲ. ಓಕೆ, ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೇನೆ, ವಿತ್ ಪ್ರೂಫ್ ತೋರಿಸ್ತೇನೆ, ಸರಿನಾ. ಇದಿಷ್ಟು PES ರಿಂಗ್ ರೋಡ್ ಕ್ಯಾಂಪಸ್ ಇದು, ಮತ್ತೆ PES ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಇದು. ಹೇಗೆ ಅಡ್ಮಿಷನ್ ತಗೊಳ್ಬೇಕು, ಫೀ ಸ್ಟ್ರಕ್ಚರ್ ಬಗ್ಗೆ ಹೇಳಿದ್ದೇನೆ, ಅಂಡ್ ವಾಟ್ ಆರ್ ದ ಡಿಫರೆನ್ಸಸ್, ವಾಟ್ ಆರ್ ದ ಕಾಮನ್ ಪಾಯಿಂಟ್ಸ್ ಬಿಟ್ವೀನ್ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಅಂಡ್ ರಿಂಗ್ ರೋಡ್ ಕ್ಯಾಂಪಸ್, ಎವ್ರಿಥಿಂಗ್ ಇಸ್ ಡಿಸ್ಕಸ್ಡ್ ಹಿಯರ್, ಸರಿನಾ. ಈಗ ಪ್ಲೇಸ್ಮೆಂಟ್ ಸೀನ್ 2026 ಅಲ್ಲಿ ಪ್ಲೇಸ್ಮೆಂಟ್ ಹೇಗಾಗ್ತಾ ಇದೆ, ಇದು ಆನ್ ಗೋಯಿಂಗ್ ಸ್ಟೂಡೆಂಟ್ಸ್ ಇನ್ನೂ ಆಗ್ತಾ ಇದೆ. ಒನ್ ಆಫ್ ದ ಟಾಪ್ ಕಾಲೇಜ್ ಇನ್ ಕರ್ನಾಟಕ. ಒಳ್ಳೆ ಪ್ಲೇಸ್ಮೆಂಟ್ ಆಗಿದೆ ಸರ್. ಒಳ್ಳೆ ಪ್ಲೇಸ್ಮೆಂಟ್ ಅಂದ್ರೆ ಏನು ಸರ್? ಇವಾಗ ಒಂದೊಂದೇ ಪ್ಲೇಸ್ಮೆಂಟ್ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ ನೋಡಿ. ದಿಸ್ ಇಸ್ ಜಸ್ಟ್ ಅ ಕ್ಯಾಂಪಸ್ ನ ವ್ಯೂ ಅನ್ನು ತೋರಿಸ್ತಾ ಇರೋದು, ರಿಂಗ್ ರೋಡ್ ಕ್ಯಾಂಪಸ್ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ನ ವ್ಯೂ. ಓಕೆ, ಈಗ ಓವರ್ ಆಲ್ ಪ್ಲೇಸ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದೀನಿ ನೋಡಿ. 2026 ಅಲ್ಲಿ ಇದು ಆನ್ ಗೋಯಿಂಗ್ ಸ್ಟೂಡೆಂಟ್ಸ್ ಆಗ್ತಾ ಇದೆ. ಪ್ಲೇಸ್ಮೆಂಟ್ ಇಸ್ ಆನ್ ಗೋಯಿಂಗ್. 1177 ಸ್ಟೂಡೆಂಟ್ಸ್ಗಳು ಪ್ಲೇಸ್ ಆಗಿದ್ದಾರೆ. 1177 ಸ್ಟೂಡೆಂಟ್ಸ್ಗಳು ಪ್ಲೇಸ್ ಆಗಿದ್ದಾರೆ. ಟೋಟಲ್ ಆಗಿ 280 ಕಂಪನೀಸ್ಗಳು ವಿಸಿಟ್ ಆಗಿದೆ. ಒಟ್ಟು ಕಂಪನಿಗಳು ವಿಸಿಟ್ ಆಗಿದ್ದು 280 ಕಂಪನೀಸ್. ನಾನು ಮೊದಲೇ ಹೇಳ್ತಾ ಇದ್ದೇನೆ, ಇದು ಅವರ ವೆಬ್ಸೈಟ್ ಅಲ್ಲಿ ಸಿಗೋದಿಲ್ಲ. ಎಷ್ಟು ಇದೆಲ್ಲ ಕೊಡ್ಬೋದು ಅವ್ರು, ಹೈಯೆಸ್ಟ್ ಸಿಟಿಸಿ ಅಥವಾ ಮೀಡಿಯನ್, ಬಟ್ ಇನ್ನು ಡೆಪ್ತ್ ಆಗಿ ನಾನು ಕೊಡ್ತೇನೆ ನೋಡಿ, ಮುಂದಿನ ಸ್ಲೈಡ್ಸ್ ಅಲ್ಲಿ ಇದೆ. ನಿಮ್ಗೆ ಇಷ್ಟು ಇನ್ಫಾರ್ಮೇಶನ್ 100% ಸಿಗೋದಿಲ್ಲ. ಓಕೆ, ಬಿಕಾಸ್ ನಾನು ಕಾಲೇಜಿಂದ ತೆಗೆದು ಸ್ಟೂಡೆಂಟ್ಸ್ ಗಳ ಜೊತೆ ಮಾತಾಡಿ ಇದು ಸಿಕ್ಕಿರೋ ಇನ್ಫಾರ್ಮೇಶನ್. ಟೋಟಲ್ ಇಲ್ಲಿಯವರೆಗೆ 280 ಕಂಪನಿಗಳು ವಿಸಿಟ್ ಮಾಡಿದೆ. ಈ ವರ್ಷದ ಹೈಯೆಸ್ಟ್ CTC 60 LPA. ಇದು ನಾನು ಸ್ಟೂಡೆಂಟ್ಸ್ ಹೇಳ್ತಾ ಇರೋದು ದಿಸ್ ಇಯರ್ CTC. ಓಕೆ, ಅದರಲ್ಲಿ ಆವರೇಜ್ CTC ಬಂದ್ಬಿಟ್ಟು 14.77, ಮೀಡಿಯನ್ CTC ಬಂದ್ಬಿಟ್ಟು 12 LPA. ಸರ್, ಇದೇನು ಮೀಡಿಯನ್ CTC ಆ ಕಾಲೇಜಿಗೆ ಕಡಿಮೆ ಆಯ್ತಲ್ಲ? ಅದು ಯಾಕಂತ ಕೇಳಿದ್ರೆ Tier 1, Tier 2, Tier 3 ಕಂಪನಿ ಅಂತ ಬರುತ್ತೆ. ಮೀಡಿಯನ್ CTC ಮಾಡುವಾಗ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಎಲ್ಲ ಟಿಯರ್ ನ ಸ್ಟೂಡೆಂಟ್ಸ್ ಗಳನ್ನ ತಗೊಂಡು ಮೀಡಿಯನ್ CTC ನ ಮಾಡ್ತಾರೆ. ಅದೇ ನಾವು Tier 1 ಕಂಪನೀಸ್ಗೆ ಪ್ಲೇಸ್ ಆದಂತ ಸ್ಟೂಡೆಂಟ್ಸ್ ಗಳನ್ನ ಮೀಡಿಯನ್ CTC ನ ಕನ್ಸಿಡರ್ ಮಾಡಿದ್ರೆ ತುಂಬಾ ಒಳ್ಳೇದು, ತುಂಬಾ ಒಳ್ಳೇದು. ಅದನ್ನ ನಾನು ಮುಂದಿನ ಸ್ಲೈಡ್ಸ್ ಅಲ್ಲಿ ಹೇಳಿಕೊಡ್ತೇನೆ ನಿಮ್ಗೆ. ಓಕೆ, ಇನ್ನು ಬಂದಂತ ಕಂಪನಿಗಳಲ್ಲಿ Tier 1 ಅಲ್ಲಿ ಪ್ಲೇಸ್ ಆದಂತ ಸ್ಟೂಡೆಂಟ್ಸ್ ಗಳು 538, Tier 2 ಅಲ್ಲಿ ಪ್ಲೇಸ್ ಆದಂತ ಸ್ಟೂಡೆಂಟ್ಸ್ ಗಳು 314, Tier 3 ಅಲ್ಲಿ ಪ್ಲೇಸ್ ಆದಂತ ಸ್ಟೂಡೆಂಟ್ಸ್ ಗಳು 89. ಓಕೆ, Tier 3 ಅಂತ ಬಂದಾಗ ಮೋಸ್ಟ್ ಆಫ್ ದ ಕಂಪನೀಸ್ ಆರ್ ಸರ್ವಿಸ್ ಬೇಸ್ಡ್ ಕಂಪನಿ. ಓಕೆ, ಅಂಡ್ Tier 2 ಅಂತ ಬಂದಾಗ ಹೆಚ್ಚಿನ ಕಂಪನಿಗಳು, ಒಳ್ಳೊಳ್ಳೆ ಕಂಪನಿಗಳು ಬಂದಿದೆ. ಅಂಡ್ Tier 1 ಅಂತ ಹೇಳಿದ್ರೆ ಟಾಪ್ ಏನ್ ಹೇಳ್ತಾರೆ, ಫಾರ್ಚೂನ್ 500 ಕಂಪನೀಸ್ಗಳಲ್ಲಿ ಎಲ್ಲದೂ ಇದೆ, ಸರಿನಾ. ಓಕೆ, ಲೆಟ್ಸ್ ಬಿಗಿನ್. ಇಲ್ಲಿ ನೋಡಿ, Tier 1 ಅಂದ್ರೆ ಏನು ಸರ್? ಈಗ ಕಂಪನೀಸ್ ಗಳನ್ನ ಕಾಲೇಜ್ ಅವರೇ ಇದು ಡಿವೈಡ್ ಮಾಡಿದ್ದು, ಕಂಪನೀಸ್ ಗಳು ಡಿವೈಡ್ ಮಾಡಿರೋದಲ್ಲ, ಕಾಲೇಜ್ಗಳೇ ಇದನ್ನ ಡಿವೈಡ್ ಮಾಡಿದ್ದು. ಒಂದು Tier 1, ಇನ್ನೊಂದು Tier 2, ಇನ್ನೊಂದು Tier 3. ಯಾವ ಕಂಪನಿಗಳು 12 lakhs, ಮೋರ್ ದನ್ 12 lakhs 12 LPA ಪರ್ ಆನಮ್ ಅನ್ನ, 12 lakhs ಪರ್ ಆನಮ್ ಅನ್ನ ಯಾರು ಇದು ಮಾಡ್ತಾರೆ, ಆಫರ್ ಮಾಡ್ತಾರೆ ಅಂತ ಕಂಪನಿಗಳನ್ನ, ಮೋರ್ ದನ್ 12 lakhs ಆಫರ್ ಮಾಡೋ ಎಲ್ಲಾ ಕಂಪನಿಗಳನ್ನ Tier 1 ಅಂತ ಕರೀತಾರೆ. ಯಾವ ಕಂಪನಿಗಳು 6 lakhs to 12 lakhs ಇದನ್ನ ಏನು ಪ್ಯಾಕೇಜ್ ಅನ್ನು ಆಫರ್ ಮಾಡ್ತಾರೆ, ಅವ್ರನ್ನ Tier 2 ಅಂತ ಕರೀತಾರೆ. ಯಾವ ಕಂಪನಿಗಳು 3 ಇಂದ 6 lakhs ಪ್ಯಾಕೇಜ್ ಅನ್ನು ಆಫರ್ ಮಾಡ್ತಾರೆ, ಅವ್ರನ್ನ Tier 3 ಅಂತ ಕರೀತಾರೆ. ಓಕೆ, ಇದೆಲ್ಲ ಕಂಪನೀಸ್ ಗಳನ್ನ ಕಾಲೇಜ್ ಅವರೇ ಇಷ್ಟಿಷ್ಟು ಪ್ಯಾಕೇಜ್ ಕೊಡೋವ್ರನ್ನ Tier 1, ಇಷ್ಟಿಷ್ಟು ಪ್ಯಾಕೇಜ್ ಕೊಡೋವ್ರನ್ನ Tier 2, ಇಷ್ಟಿಷ್ಟು ಪ್ಯಾಕೇಜ್ ಕೊಡೋವ್ರನ್ನ Tier 3 ಅಂತ ಡಿವೈಡ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ, Tier 1 ಕಂಪನಿಯಲ್ಲಿ 538 ಸ್ಟೂಡೆಂಟ್ಸ್ ಗಳು ಪ್ಲೇಸ್ ಆಗಿದ್ದಾರೆ. Tier 2 ಕಂಪನಿಯಲ್ಲಿ 314 ಸ್ಟೂಡೆಂಟ್ಸ್ ಗಳು ಪ್ಲೇಸ್ ಆಗಿದ್ದಾರೆ. Tier 3 ಕಂಪನೀಸ್ ಅಲ್ಲಿ 89 ಸ್ಟೂಡೆಂಟ್ಸ್ ಗಳು ಪ್ಲೇಸ್ ಆಗಿದ್ದಾರೆ. ಅದಾದ ನಂತರ ಇಂಟರ್ನ್ಶಿಪ್ ಕೂಡ ಬರ್ತಾರೆ. ಅದರಲ್ಲಿ ಓನ್ಲಿ ಇಂಟರ್ನ್ಶಿಪ್ ಗೆ 164 ಕಂಪನೀಸ್ ಗಳು ಬಂದಿದೆ. ಈಗ ಕಂಪನೀಸ್ ಅವರು ಕೂಡ ದೇ ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್. ಅವ್ರು ಏನ್ ಮಾಡ್ತಾರೆ, ಇಂಟರ್ನ್ಶಿಪ್ ಕೊಡ್ತಾರೆ. ನಿಮ್ಮ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ಆ ಇಂಟರ್ನ್ಶಿಪ್ ಅನ್ನ ಫುಲ್ ಟೈಮ್ ಆಫರ್ ಆಗಿ ಕನ್ವರ್ಟ್ ಮಾಡ್ತಾರೆ, ಅಥವಾ PPO ಆಗಿ ಕನ್ವರ್ಟ್ ಮಾಡ್ತಾರೆ, ಪ್ರೀ ಪ್ಲೇಸ್ಮೆಂಟ್ ಆಫರ್ಸ್ ಆಗಿ. ಓಕೆ, ಅದು ಬಿಟ್ಟು ಸಮ್ಮರ್ PPO, ಈಗ ಪ್ರೀ ಪ್ಲೇಸ್ಮೆಂಟ್ ಆಫರ್ ಆಗಿ ಟೋಟಲ್ 72 ಸ್ಟೂಡೆಂಟ್ಸ್ ಗಳಿಗೆ ಪ್ರೀ ಪ್ಲೇಸ್ಮೆಂಟ್ ಆಫರ್ ಆಲ್ರೆಡಿ ಇದಾಗಿದೆ. ಓಕೆ, ಸೊ ಇಂಟರ್ನ್ಶಿಪ್ ಕೊಟ್ಟಿದ್ದು 164, ಸರಿನಾ. ಇದಿಷ್ಟು ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೋತೇನೆ. ಸೊ ಇದಿಷ್ಟು ಕಂಪ್ಲೀಟ್ ಪ್ಲೇಸ್ಮೆಂಟ್ ಬ್ರೇಕ್ ಡೌನ್. ಈಗ Tier 1 ಕಂಪನಿಗಳು ಯಾವುದು ಕರೆಕ್ಟ್ ನೆನಪಿಟ್ಕೊಳ್ಳಿ ಸ್ಟೂಡೆಂಟ್ಸ್. Tier 1 ಪ್ಲೇಸ್ಮೆಂಟ್ ಗೆ ಬಂದಂತ ಟೋಟಲ್ ಕಂಪನೀಸ್ಗಳು 101. ಓಕೆ, 101. ಅದರಲ್ಲಿ ನೋಡಿ, ಆ 101 ಕಂಪನೀಸ್ ಅಲ್ಲಿ ಈ ಕಂಪನಿ ನೋಡಿ, ಮೋರ್ ದೆನ್ ಅಂದ್ರೆ ಏನ್ ಹೇಳ್ತಾರೆ, Tier 1 ಕಂಪನಿಗಳಲ್ಲಿ ಮೋರ್ ದೆನ್ 15 ಕಂಪನೀಸ್ಗಳು 10 ಸ್ಟೂಡೆಂಟ್ಸ್ ಗಿಂತ ಜಾಸ್ತಿ ಸ್ಟೂಡೆಂಟ್ಸ್ ಗಳನ್ನ ಕರ್ಕೊಂಡು ಹೋಗಿದ್ದಾರೆ. 10 ಸ್ಟೂಡೆಂಟ್ಸ್ ಗಳಿಂದ ಜಾಸ್ತಿ. ದಟ್ ಟು ದಿ ಆಲ್ ಕಮ್ ಇನ್ ಬಿಟ್ವೀನ್ 12 to 60 lakhs. ಆಯ್ತಾ. ಹೈಯೆಸ್ಟ್ ಪ್ಯಾಕೇಜ್, ಈ ವರ್ಷದ ಹೈಯೆಸ್ಟ್ ಪ್ಯಾಕೇಜ್ 60 LPA. ಯಾವುದು ಸರ್ ಕಂಪನಿ ಯಾವುದು ಅಂತ ಕೇಳಿದ್ರೆ 60 LPA ಕೊಟ್ಟದ್ದು ಮೀಶೋ.
ಮೀಶೋ ಕೊಟ್ಟಂತ 60 LPA ಇದು ಬೇಸ್ ಎಷ್ಟು ಅಂತ ಕೇಳಿದ್ರೆ 24 lakhs. ಅಂದ್ರೆ 24 lakhs ಇನ್ ಹ್ಯಾಂಡ್ ಸ್ಯಾಲರಿ 24 ಡಿವೈಡೆಡ್ ಬೈ 12 ಮಾಡಿದ್ರೆ ಪರ್ ಮಂತ್ ಸ್ಯಾಲರಿ 2 lakhs. ಮೀಶೋದಲ್ಲಿ ಪ್ಲೇಸ್ ಆಗಿದಂತ ಸ್ಟೂಡೆಂಟ್ ಇದು ಏನು ಅಂತ ಕೇಳಿದ್ರೆ ರೋಲ್ ಏನು ಅಂತ ಕೇಳಿದ್ರೆ ಡೇಟಾ ಸೈಂಟಿಸ್ಟ್ 60 LPA. ಇನ್ನೊಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇಂಜಿನಿಯರ್ ಅಂತ ಮಾಡಿದ್ದಾರೆ SDE ಫಾರ್ 57 lakhs ಫಾರ್ ಸೇಮ್ ಮೀಶೋ. ಇದೇ ಮೀಶೋದವರು ಇನ್ನೊಂದು ರೋಲ್ ಅನ್ನು ಕೊಟ್ಟಿದ್ದಾರೆ ಬಿಸ್ನೆಸ್ ಅನಾಲಿಸ್ಟ್ ಆಗಿ, ದಟ್ ಈಸ್ ಫಾರ್ 23.5 lakhs. ಆಯ್ತಾ? ಸೊ ನೆನಪಿಟ್ಕೊಳ್ಳಿ, 60 lakhs ಅಲ್ಲಿ ಆ ಸ್ಟೂಡೆಂಟ್ ಪ್ಲೇಸ್ ಆಗಿದ್ದಾನೆ ನೋಡಿ, ಅವನು ವರ್ಕ್ ಮಾಡ್ಲಿಕ್ಕೆ ಹೋದ್ಮೇಲೆ ಅವನಿಗೆ ಕೈಗೆ ಸಿಗೋದು ಅಂದ್ರೆ ಇಂಟರ್ನ್ಶಿಪ್ ಆದ್ಮೇಲೆ ಅವನು PPO ಕನ್ವರ್ಟ್ ಆದ್ಮೇಲೆ ಕೈಗೆ ಸಿಗುವಂತ ಸ್ಯಾಲರಿ ಓನ್ಲಿ 2 lakhs. ಓನ್ಲಿ ಅಲ್ಲ 2 lakhs. ಆಯ್ತಾ? ಉಳಿದಿರೋದು ಎಲ್ಲಿ ಹೋಗುತ್ತೆ ಅಂತ ಕೇಳಿದ್ರೆ ಕಂಪನಿಯಲ್ಲಿ ರಿಟೆನ್ಷನ್ ಬೋನಸ್ ಅಂತ ಕೊಡ್ತಾರೆ. ಅಂದ್ರೆ ಓವರ್ ದ 4 to 5 years ಅದೇ ಕಂಪನಿಯಲ್ಲಿ ವರ್ಕ್ ಮಾಡಬೇಕು. ಪೀರಿಯಡ್ ಆಫ್ 4 to 5 years ವರ್ಕ್ ಮಾಡಿದ್ರೆ ಇದೆಲ್ಲದನ್ನು ಸೇರಿಸಿ ಆಫ್ಟರ್ 4 or 5 years ಎಲ್ಲದನ್ನು ಸೇರಿಸಿ ಕೊಡ್ತಾರೆ. ಓಕೆ, ಅದು ಬಿಟ್ಟು ಬೇರೆ ಬೇರೆ ಇದೆ. ಏನು ಓನ್ಲಿ ನಿಮ್ಗೆ ಇಲ್ಲಿ ರಿಟೆನ್ಷನ್ ಬೋನಸ್ ಮಾತ್ರ ಅಲ್ಲ, ಅದು ಬಿಟ್ಟು ಬೇರೆ ಬೇರೆ ಇದೆ. ಕಂಪನಿಯಲ್ಲಿ ಸ್ಪ್ಲಿಟ್ ಆಗುತ್ತೆ ಸ್ಯಾಲರಿ, ಬಟ್ 24 ಈಸ್ ಇಸ್ ಬೇಸ್ ಸ್ಯಾಲರಿ. ಓಕೆ, ಇಲ್ಲೂ ನೋಡಿ ಪ್ಲೇಸ್ ಆದಂತಹ ಟೋಟಲ್ ಸ್ಟೂಡೆಂಟ್ಸ್ ಗಳು ಎಷ್ಟು ಹೇಳಿದ್ದೆ ನಾನು. ಇದರಲ್ಲಿ ಪ್ಲೇಸ್ ಆದಂತಹ ಟೋಟಲ್ ಸ್ಟೂಡೆಂಟ್ಸ್ ಗಳು Tier 1 ನಲ್ಲಿ ಪ್ಲೇಸ್ ಆದಂತಹ ಟೋಟಲ್ ಸ್ಟೂಡೆಂಟ್ಸ್ ಗಳು 538. ಕರೆಕ್ಟಾ? ಈ 538 ಸ್ಟೂಡೆಂಟ್ಸ್ ಗಳಲ್ಲಿ ಹೆಚ್ಚಿನ ಸ್ಟೂಡೆಂಟ್ಸ್ ಗಳು more than 15 lakhs. ಅಂದ್ರೆ ಇಲ್ಲಿ ನೋಡಿ ಮೀಡಿಯನ್ CTC ನೋಡಿ 18 lakhs. 18 lakhs ಮೀಡಿಯನ್ CTC ಅಂಡ್ ಆವರೇಜ್ ಇನ್ನು ಆವರೇಜ್ CTC 20.48 lakhs ಅಂಡ್ ವೇಟೆಡ್ ಆವರೇಜ್ CTC 17.31. ಹೈಯೆಸ್ಟ್ ಬೇಸ್ 26 LPA. ಸ್ಟೂಡೆಂಟ್ಸ್ ಇದೊಂದು ಅರ್ಥ ಮಾಡ್ಕೊಳ್ಳಿ, 60 lakhs ಆಗಿರುವಂತಹ ಸ್ಟೂಡೆಂಟ್ ಇದು ಬೇಸ್ 24 lakhs. ಹಾಗಾದ್ರೆ ಯಾರಿಗೆ ಸರ್ ಇದು ಬೇಸ್ 26 lakhs ಆಗಿರುವಂತಹ ಸ್ಟೂಡೆಂಟ್ ಯಾರು ಅಂತ ಕೇಳಿದ್ರೆ ಯಾವ ಕಂಪನಿ ಅಂತ ನಾನು ಹೇಳ್ತೇನೆ ನೋಡಿ. 1 second. ಸ್ಟೂಡೆಂಟ್ಸ್ ಬೇಸ್ 26 ಒಬ್ಬ ಸ್ಟೂಡೆಂಟ್ಗೆ ಆಗಿದೆ. ಅವನ ಪ್ಯಾಕೇಜ್ ಈಗ ನೋಡಿ 60 lakhs ಆಗಿರುವಂತ ಸ್ಟೂಡೆಂಟ್ ನ ಪ್ಯಾಕೇಜ್ಗೂ ಮತ್ತೆ ಇವಂದಕ್ಕೂ ಇದು ನೋಡಿ ಡಿಫರೆನ್ಸ್ ನೋಡಿ. 60 lakhs ಆದ ಒಂದು ಬೇಸ್ ಎಷ್ಟು 24 ಅಂತ ಹೇಳಿದ್ದೇನೆ, ಸರಿನಾ? ಈಗ 1 second ಗಿವ್ ಮಿ ಸೆಕೆಂಡ್ ಸ್ಟೂಡೆಂಟ್ಸ್. 26 lakhs ಇದು ಯಾವುದು ಅಂತ ಕೇಳಿದ್ರೆ ಪ್ಯೂರ್ ಸ್ಟೋರೇಜ್ ಅಂತ. ಪ್ಯೂರ್ ಸ್ಟೋರೇಜ್ ಅವರು ಕೊಟ್ಟಂತ CTC ಎಷ್ಟು ಅಂತ ಕೇಳಿದ್ರೆ 53 lakhs. ಅವ್ರದ್ದು ಬೇಸ್ ಎಷ್ಟು ಅಂತ ಕೇಳಿದ್ರೆ 26 lakhs. ಓಕೆ, ಸೊ ಆ ಸ್ಟೂಡೆಂಟ್ಗೆ ಪರ್ ಮಂತ್ ಸ್ಯಾಲರಿ ಅರೌಂಡ್ 2 lakhs 10 to 20,000 ಸಿಗುತ್ತೆ. ಆಯ್ತಾ? ಇದು ಹೈಯೆಸ್ಟ್. ಸರ್ ಹಾಗಾದ್ರೆ ಈ ಗ್ರೂಪ್ ಅಲ್ಲಿ ನೀವು ಬರ್ಬೇಕಂತ ಹೇಳಿದ್ರೆ ಇಲ್ಲಿ 500 ಸಮಥಿಂಗ್ ಸ್ಟೂಡೆಂಟ್ಸ್ ಗಳಂತ ಹೇಳಿದೆ ನೋಡಿ, ಇವರೆಲ್ಲರ CGPA ಆಲ್ಮೋಸ್ಟ್ ಹೆಚ್ಚಿನವರ CGPA ಎಷ್ಟಿದ್ದಿತ್ತು ಕೇಳಿದ್ರೆ more than 8. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಹಾಗಾದ್ರೆ 7.5 CGPA ಇದ್ದವ್ರು ಇದಕ್ಕೆ ಆಗಿಲ್ವಾ ಸರ್? ಆಗಿದ್ದಾರೆ, ಆಗ್ಲಿಲ್ಲ ಅಂತ ಹೇಳ್ತಾ ಇಲ್ಲ. ಅಂದ್ರೆ 7.5 ಇರುವಂತ CGPA ಇರುವಂತ ಸ್ಟೂಡೆಂಟ್ಸ್ ಗಳು 14 lakhs ಆಗಿದ್ದಾರೆ, ಆಗ್ಲಿಲ್ಲ ಅಲ್ಲ. ಬಟ್ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ಇಲ್ಲಿ ಪ್ಲೇಸ್ ಆಗಿರೋರು ಎಲ್ಲರೂ 8 above CGPA ಇದ್ದಾರೆ. ಎಲ್ಲರೂ 8 ಮತ್ತೆ 8.5 above. ಅಂದ್ರೆ ನೀವು ಇನ್ ಕೇಸ್ PS ಯೂನಿವರ್ಸಿಟಿಯಲ್ಲಿ ಇವಾಗ ಓದ್ತಾ ಇದ್ರು ಕೂಡ ನೀವು 8+ CGPA ಅಲ್ಲಿ ಇದ್ರೆ ನೀವು 100% ಈ ಇದರಲ್ಲಿ ಬರೋ ಚಾನ್ಸಸ್ ವೆರಿ ವೆರಿ ಹೈ ಇದೆ. ಅಂದ್ರೆ ಮೀನಿಂಗ್ ಟು ಸೇ ದಟ್ 12 lakhs above ಬರುವಂತ ಚಾನ್ಸಸ್ ವೆರಿ 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 ಹೈ ಇದೆ. ಸೊ ಪ್ಲೀಸ್ ಯಾರ್ಯಾರು PS ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದೀರಾ ನಿಮ್ಮ CGPA ನ ದಯವಿಟ್ಟು 8 ಮೇಲೆ ಇಟ್ಕೊಳ್ಳಿ. ಓಕೆ, ಇಲ್ವಾ ಸರ್ ನಂದು ಇವಾಗ್ಲೇ ಕಡಿಮೆ ಇದೆ, ನಂಗೆ 8 ಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಿದ್ರೆ ಅಟ್ಲೀಸ್ಟ್ 7.5 above ಇಟ್ಕೊಳ್ಳಿ, ಸರಿನಾ? ಈಗ ಈ ಓಪನ್ ಡ್ರೀಮ್ ಕಂಪನೀಸ್ಗಳು ಅಂದ್ರೆ 12 lakhs above Tier 1 ಕಂಪನೀಸ್ಗಳು ಬಂದಿದ್ದು ಯಾವ್ದು ಕೇಳಿದ್ರೆ ಮೀಶೋ ಬಂದಿದ್ದು 60 LPA ಹೈಯೆಸ್ಟ್ ಪ್ಯಾಕೇಜ್ ಅವರೇ ಕೊಟ್ಟಿದ್ದು. 57 LPA ಕೊಟ್ಟಿದ್ದಾರೆ, 23.5 LPA ಕೊಟ್ಟಿದ್ದಾರೆ. ಕೊಟ್ಟಂತ ರೋಲ್ ಯಾವುದು ಕೇಳಿದ್ರೆ ಡೇಟಾ ಸೈಂಟಿಸ್ಟ್. ಅದು ಬಿಟ್ಟರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇಂಜಿನಿಯರ್. ಅದು ಬಿಟ್ರೆ ಎಟರ್ನಲ್ ದಟ್ ಇಸ್ ಝೊಮ್ಯಾಟೊ 56 LPA ಕೊಟ್ಟಿದ್ದಾರೆ. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇಂಜಿನಿಯರ್ 1 ಅಂತ ಕೊಟ್ಟಿದ್ದಾರೆ. ದೆನ್ ಫ್ಲಿಪ್ಕಾರ್ಟ್ ಬಂದಿದ್ದಾರೆ 32.58 LPA. ಆಪಲ್ ಬಂದಿದ್ದಾರೆ, ರೇಸರ್ ಪೇ ಬಂದಿದ್ದಾರೆ, ಕಾನ್ಫ್ಲುಯೆಂಟ್ ಬಂದಿದ್ದಾರೆ, ಅರಿಸ್ಟಾ ನೆಟ್ವರ್ಕ್ಸ್ ಬಂದಿದ್ದಾರೆ, ವಾಲ್ಮಾರ್ಟ್ ಬಂದಿದೆ, ಇನ್ಮೋಬಿ ಬಂದಿದೆ, ಪ್ಯೂರ್ ಸ್ಟೋರೇಜ್ ಬಂದಿದ್ದಾರೆ. ಅದೇ ನಾನು ಹೇಳಿದ್ದು ಪ್ಯೂರ್ ಸ್ಟೋರೇಜ್ ಅವ್ರದ್ದು ಹೈಯೆಸ್ಟ್ ಬೇಸ್ 26 LPA. ಒರಾಕಲ್ ಬಂದಿದೆ, ವೇಫೇರ್ ಬಂದಿದೆ, ತುಂಬಾ ಈ ರೀತಿ ತುಂಬಾ ಕಂಪನೀಸ್ಗಳು. ಇದು ನಾನು ಕೆಲವೊಂದಿಷ್ಟು ಇದು ಮಾಡಿದ್ದಷ್ಟೇ. ತುಂಬಾ ಕಂಪನೀಸ್ಗಳು ಬಂದಿದೆ. ಎಷ್ಟು ಕಂಪನೀಸ್ ಬಂದಿದೆ ಆಲ್ರೆಡಿ ಹೇಳಿದ್ದೇನೆ, 101 ಕಂಪನೀಸ್ಗಳು ಬಂದಿದೆ. ಯಾವುದಕ್ಕೆ? Tier 1 ಗೆ. ಅದರಲ್ಲಿ ಇದಿಷ್ಟು ನಾನು ಎಕ್ಸಾಂಪಲ್ ಕೊಟ್ಟಿದ್ದು, ಸರಿನಾ? ಸೊ ನೆನಪಿಟ್ಕೊಳ್ಳಿ, ನೀವು Tier 1 ನಲ್ಲಿ PS ಯೂನಿವರ್ಸಿಟಿಗೆ ಜಾಯಿನ್ ಆದ್ಮೇಲೆ Tier 1 ಕಂಪನೀಸ್ ಅಲ್ಲಿ ಪ್ಲೇಸ್ ಆಗ್ಬೇಕಂತ ಹೇಳಿದ್ರೆ ಯು ಶುಡ್ ಹ್ಯಾವ್. ನೀವು 8.5+ CGPA ಇದ್ರೆ 100% ಒಳ್ಳೆ ಕಂಪನಿ ಗ್ಯಾರಂಟಿ ಆಗ್ತೀರಾ. more than 15 lakhs ಫಾರ್ ಶೋರ್ ಆಗ್ತೀರಾ. ಅದೇ 8 to 8.5 ಇದ್ರೆ 12 lakhs ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. 8.5 ಇದ್ದವರು ಇಲ್ಲಿ ನೋಡಿ
ಈಗ ನಾನು ಹೇಳ್ತೇನೆ ನೋಡಿ, 8.75 CGP ಇದ್ದವರು 22 lakhs ಪ್ಯಾಕೇಜು ಆಗಿದ್ದಾರೆ. 8.5 ಇದ್ದವನು ಒಬ್ಬ ಸ್ಟೂಡೆಂಟ್ 40 lakhs ಆಗಿದ್ದಾನೆ. ಓಕೆ, ಈ 60 lakhs ಹೈಯೆಸ್ಟ್ ಪ್ಯಾಕೇಜ್ ಆಗಿರೋ ಸ್ಟೂಡೆಂಟ್ ನ CGPA ಎಷ್ಟು ಕೇಳಿದ್ರೆ 9 ಈಸ್ ದ ಹೈಯೆಸ್ಟ್ CGPA. ಅವನಿಗೆ ಅಂದ್ರೆ ಹೈಯೆಸ್ಟ್ ಪ್ಲೇಸ್ಮೆಂಟ್, ಹೈಯೆಸ್ಟ್ ಪ್ಯಾಕೇಜ್ ಆಗಿರೋ ಸ್ಟೂಡೆಂಟ್ ನ CGPA ಎಷ್ಟು ಹೇಳಿ? 9 CGPA. ಓಕೆ, ಅದಾಯ್ತು. ಇನ್ನು Tier 2 ಪ್ಲೇಸ್ಮೆಂಟ್ ನಾನು ಆಲ್ರೆಡಿ ಹೇಳಿದ್ದೇನೆ. Tier 2 ಅಂತ ಹೇಳಿದ್ರೆ ಯಾವ ಕಂಪನಿಗಳು 6 lakh ಇಂದ ಅಪ್ ಟು 12 lakhs ಅನ್ನ ಕೊಡುವಂತ ಕಂಪನಿಗಳನ್ನ ಏನಂತ ಕರೀತಾರೆ? Tier 2 ಅಂತ ಕರೀತಾರೆ. ಹಾಗಾದ್ರೆ ಸರ್ Tier 2 ಅಲ್ಲಿ ಯಾವ ಹೈಯೆಸ್ಟ್ ಎಷ್ಟಾಗಿದೆ? 11.92 LPA. ದಿಸ್ ಇಸ್ ದ ಹೈಯೆಸ್ಟ್ CTC. ಅದು ಎಲ್ಲಿ ಕೇಳಿದ್ರೆ ಅಪ್ಲೈಡ್ ಮೆಟೀರಿಯಲ್ಸ್. ಓಕೆ, ಅಪ್ಲೈಡ್ ಮೆಟೀರಿಯಲ್ಸ್ ಅಲ್ಲಿ ಆಗಿದ್ದು ಎಷ್ಟು ಕೇಳಿದ್ರೆ 11.92. ಓಕೆ, ಸೊ ಅಪ್ಲೈಡ್ ಮೆಟೀರಿಯಲ್ಸ್ ಅಲ್ಲಿ ಆಗಿರೋದು ಇದು 11.92, ಯಾಕಂದ್ರೆ ಅಪ್ ಟು 12 lakhs ಅಲ್ಲ. ಇದರಲ್ಲಿ ನೋಡಿ ಮೀಡಿಯನ್ CTC 8 LPA. ಓಕೆ, ಈಗ ಹೈಯೆಸ್ಟ್ ಬೇಸ್ ಎಷ್ಟು ಕೇಳಿದ್ರೆ 10 LPA. ಅಂದ್ರೆ ಯಾರಿಗೆ ಹೈಯೆಸ್ಟ್ ಬೇಸ್ ಆಗಿರೋದು 10 LPA, ಅವಾಗ ಅವನಿಗೆ ಏನಾಗುತ್ತೆ? 10 ಡಿವೈಡೆಡ್ ಬೈ 12 ಮಾಡಬೇಕು. ಆಲ್ಮೋಸ್ಟ್ 80 to 90,000 ಪರ್ ಮಂತ್ ಸ್ಯಾಲರಿ ಆಗುತ್ತೆ. ಓಕೆ, ನೀವು ಇನ್ ಕೇಸ್ ಈಗ ಸರ್ ನನಗೆ 8 ಎಬೋ ಮಾಡ್ಲಿಕ್ಕೆ ಆಗೋದಿಲ್ಲ, ನಾನೊಂದು 7.5 ಪ್ಲಸ್ ಇರ್ತೇನೆ ಸರ್, 7 ಇಂದ 7.8 ವರೆಗೆ ಇರುವಂತ ಕೆಪಬಿಲಿಟಿ ನನಗೆ ಇದೆ ಅಂತಾದ್ರೆ ನೀವು ಇದರಲ್ಲಿ ಬರೋ ಚಾನ್ಸಸ್ ವೆರಿ ವೆರಿ ಹೈ ಇದೆ. ವೆರಿ ಹೈ. ಬಟ್ ಸ್ಕಿಲ್ಸ್ ಅನ್ನ ದಯವಿಟ್ಟು ಡೆವಲಪ್ ಮಾಡ್ಕೊಳ್ಳಿ. ಇದರಲ್ಲಿ ಇರುವಂತಹ Tier 2 ಅಲ್ಲಿ ಇರುವಂತಹ ಎಲ್ಲ ಸ್ಟೂಡೆಂಟ್ಸ್ ಗಳ ಇದು ಏನು CGPA 7 ಎಬೋ, ಆಲ್ಮೋಸ್ಟ್ 8 ಇಂದ ಬಿಲೋ ಬಂದಿದ್ದಾರೆ. ಆಲ್ಮೋಸ್ಟ್ ಹೆಚ್ಚಿನವರು 7 ಎಬೋ ಇದ್ದಾರೆ, 8 ಇಂದ ಬಿಲೋ ಬಂದಿದ್ದಾರೆ. ಸರಿನಾ? ಸೊ ಕಂಪನೀಸ್ಗಳು 10 ಪ್ಲಸ್ ಗಿಂತ ಜಾಸ್ತಿ ಕೊಟ್ಟಿರುವಂತ ಕಂಪನೀಸ್ಗಳು ಎಷ್ಟು? 6, ಅಂದ್ರೆ ಮೋರ್ ದನ್ 10 ಸ್ಟೂಡೆಂಟ್ಸ್ ಗಳನ್ನ ಹೈರ್ ಮಾಡಿದ್ದಾರೆ 6 ಕಂಪನೀಸ್ಗಳು. ಅಂದ್ರೆ ಆಲ್ಮೋಸ್ಟ್ 60 to 70 ಸ್ಟೂಡೆಂಟ್ಸ್ಗಳು ಈ 6 ಕಂಪನೀಸ್ ಅಲ್ಲೇ ಹೈಯರ್ ಆಗಿದ್ದಾರೆ. ಟೋಟಲ್ ಇಷ್ಟು ಕಂಪನಿಗಳು ವಿಸಿಟ್ ಆಗಿದೆ ಕೇಳಿದ್ರೆ 59 ಕಂಪನೀಸ್ಗಳು ವಿಸಿಟ್ ಆಗಿದೆ. ಈ Tier 2 ಅಲ್ಲಿ ಟೋಟಲ್ ಆಗಿ ಪ್ಲೇಸ್ ಆಗಿರುವಂತ ಸ್ಟೂಡೆಂಟ್ಸ್ಗಳು 314. ಇದರಲ್ಲಿ ಒಂದು ಮಾಸ್ ರಿಕ್ರೂಟ್ಮೆಂಟ್ ಕಂಪನಿ ಕೂಡ ಇದೆ. ಯಾವುದೇ ಒಂದು ಕಂಪನಿ ಕೂಡ ಡಿಚ್ ಮಾಡಿಲ್ಲ, ಅಂದ್ರೆ ಬಂದು ಹಾಗೆ ಹೋದಂತ ಕಂಪನಿ ಯಾವುದೂ ಇಲ್ಲ. ಸರಿನಾ? ಅದಾದ ನಂತರ ಇನ್ನು Tier 3 ಕಂಪನೀಸ್ಗಳಂತ ಹೇಳಿದ್ರೆ ಆಲ್ಮೋಸ್ಟ್ ಹೆಚ್ಚಿನ ಕಂಪನಿ ಸರ್ವಿಸ್ ಬೇಸ್ಡ್ ಕಂಪನಿಗಳು Tier 3 ಅಲ್ಲಿ ಬರುತ್ತೆ. ಅವರೆಲ್ಲರೂ ಕೂಡ 3 lakhs to 6 lakhs ಏನು ಇದನ್ನ ಆಫರ್ ಮಾಡ್ತಾರೆ. ಏನ್ ಹೇಳ್ತಾರೆ? ಪ್ಯಾಕೇಜ್ ಆಫರ್ ಮಾಡ್ತಾರೆ. ಓಕೆ, ಸೊ Tier 3 ಅಲ್ಲಿ ನಾನು ಹೇಳೋದಾದ್ರೆ ಇಲ್ಲಿ ನೋಡಿ Tier 2 ಟಾಪ್ ಕಂಪನೀಸ್ಗಳನ್ನ ಫಸ್ಟ್ ಹೇಳ್ಕೊಳ್ತೇನೆ. ಅಪ್ಲೈಡ್ ಮೆಟೀರಿಯಲ್ಸ್ ಇರ್ಬೋದು, ಡೆಲಾಯ್ಟ್ ಇರ್ಬೋದು, ಬ್ರಿಟಿಷ್ ಟೆಲಿಕಾಮ್ ಇರ್ಬೋದು, ಟೆಲ್ಸ್ಟ್ರಾ ಇರ್ಬೋದು, EY, ತೊಶಿಬಾ, ಇದೆಲ್ಲ ಕೆಲವೊಂದಿಷ್ಟು ನನ್ನ ಕಂಪನಿಗಳನ್ನ ಲಿಸ್ಟ್ ಮಾಡಿದ್ದೇನೆ. ಎಲ್ಲದು ನೋಡಿ ಇಲ್ಲಿ ನಿಮ್ಗೆ ಎಲ್ಲದು ಇದು ಏನು 11, 8, 10, 12 ಇದೆಲ್ಲ ಬರುತ್ತೆ. 11.5 ಇದೆಲ್ಲ. ಬಟ್ ಇದು 18.5 ಆಗೋದಿಲ್ಲ ಸ್ಟೂಡೆಂಟ್ಸ್. ಇದು ಇದಕ್ಕೆ ಹೋಗುತ್ತೆ, Tier 1 ಬರುತ್ತೆ. ಓಕೆ, ನೆಕ್ಸ್ಟ್ ಬ್ರಾಂಚ್ ವೈಸ್ ಕಂಪನೀಸ್ ವಿಸಿಟೆಡ್ ಯಾವ್ದಲ್ಲ? ನೀವು ಬ್ರಾಂಚ್ ವೈಸ್ ಕಂಪನೀಸ್ ಅನ್ನ ನೋಡಿದ್ರೆ ಕಂಪ್ಯೂಟರ್ ಸೈನ್ಸ್ಗೆ 118 ಕಂಪನೀಸ್ಗಳು ಬಂದಿದೆ. ಓಕೆ, ಸೊ ಇಲ್ಲಿ ನೋಡಿ CSC ಗೆ ಮತ್ತೆ AML ಗೆ ಸಪರೇಟ್ ಕಂಪನೀಸ್ಗಳು ಬರೋದಿಲ್ಲ. ಕರೆಕ್ಟ್ ನೆನಪಿಟ್ಕೊಳ್ಳಿ, 2 ಕಂಪನೀಸ್ಗಳು ಬರುತ್ತೆ. ಕೆಲವೊಂದು ಕಂಪನಿಗಳು AIM ಅಲ್ಲಿ ಬಿಡ್ತಾರೆ, ಕೆಲವೊಂದು ಕಂಪನಿಗಳು AIM ಅಲ್ಲಿ ಬಿಡೋದಿಲ್ಲ, ಓನ್ಲಿ CSC ಬಿಡ್ತಾರೆ. ಆಯ್ತಾ? ಆವಾಗ ಅದು 116 ಆಗುತ್ತೆ, ಇದು 118 ಆಗುತ್ತೆ. EC ಗೆ 57 ಕಂಪನೀಸ್ ಬಂದಿದೆ, ಈ EEE ಗೆ 43 ಕಂಪನಿ ಬಂದಿದೆ, ಮೆಕ್ ಮತ್ತೆ ಬಯೋಟೆಕ್ನಾಲಜಿಗೆ 22 ಕಂಪನೀಸ್ ಬಂದಿದೆ. ಅಂದ್ರೆ ನೀವು ಇಲ್ಲೇ ಕನ್ಸಿಡರ್ ಮಾಡಿ 57 ಪ್ಲಸ್ 43 ಅಂದ್ರೆ ಇಲ್ಲೇ 100 ಕಂಪನೀಸ್ ಆಯ್ತು. ಇಲ್ಲಿ 22, 100 22 ಪ್ಲಸ್ 118 ಅಂದ್ರೆ ಆಲ್ಮೋಸ್ಟ್ 240 to 250 ಕಂಪನಿ ಇಲ್ಲೇ ಆಯ್ತು. ಸರ್ ಮತ್ತೆ ಇಲ್ಲಿ 116 ಕಂಪನೀಸ್ ಆಗಲ್ಲ. ನಾನು ಮೊದಲೇ ಹೇಳಿದ್ದೇನೆ, ಯಾರೋ ಒಬ್ರು ಹೇಳ್ತಾರೆ ಅಂದ್ರೆ CSC ಗೆ ಒಂದು ಕಾಲೇಜ್ ಟಾಪ್ ಅಂತೆ, AIML ಗೆ ಇನ್ನೊಂದು ಕಾಲೇಜ್ ಟಾಪ್ ಅಂತೆ. ದಟ್ ಈಸ್ ಬಿಗ್ಗೆಸ್ಟ್ ಬ್ಲಂಡರ್. ಯಾವ ಕಂಪನಿಗಳು ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಗೆ ಬರ್ತಾರೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಎಲ್ಲದನ್ನು ಬಿಡ್ತಾರೆ. ಕೆಲವೊಂದು ಕಂಪನಿಗಳು ಓನ್ಲಿ ಕಂಪ್ಯೂಟರ್ ಸೈನ್ಸ್ ಬಿಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಗೆ 118 ಕಂಪನೀಸ್ಗಳು ಬಂದಿದೆ, AIML ಗೆ 116 ಕಂಪನೀಸ್ಗಳು ಅಷ್ಟೇ. ಕಂಪನೀಸ್ಗಳು ಸೇಮ್ ಕಂಪನಿ. ಕೆಲವೊಂದು ಕಂಪನಿಗಳು ಓಪನ್ ಟು ಆಲ್ ಕಂಪ್ಯೂಟರ್ ಸೈನ್ಸ್ ಬ್ರಾಂಚಸ್ ಅಂತ ಹೇಳ್ತಾರೆ, ಕೆಲವೊಂದು ಕಂಪನಿಗಳು ಓನ್ಲಿ ಕಂಪ್ಯೂಟರ್ ಸೈನ್ಸ್, ಬೇರೆ ಯಾವ್ದು AIML ಡೇಟಾ ಸೈನ್ಸ್ ಬಿಡೋದಿಲ್ಲ. ಓಕೆ, ಸೊ ಯಾವ ಕಾಲೇಜ್ಗಳು ಟಾಪ್ ಅಲ್ಲಿ ಇದೆ ಎಲ್ಲಾ ಬ್ರಾಂಚ್ಗೂ ಅದೇ ಕಾಲೇಜು ಟಾಪ್. ಈಗ RVC ಟಾಪ್ 1 ಅಂದ್ರೆ RVC CSC ಗೆ ಟಾಪ್, PES AIML ಗೆ ಟಾಪ್, ಅದೆಲ್ಲ ಸುಳ್ಳು. ಅದು ಬಿಗ್ಗೆಸ್ಟ್ ಸುಳ್ಳು. ಯಾವ ಬೇಸಿಸ್ ಮೇಲೆ ಅದು ಹೇಳ್ತಾರೆ? ನಾನು ಹೇಳ್ತೇನೆ ನೋಡಿ, ನಾನು RVC ಯಲ್ಲೇ ಓದ್ದವನು. ಎಲ್ಲಾ ಕಂಪನೀಸ್ಗಳು ಎಲ್ರಿಗೂ ಬಿಡ್ತಾರೆ, ನೆನ್ಪಿಟ್ಕೊಳ್ಳಿ. ಬಟ್ ಏನು ಅಂತ ಕೇಳಿದ್ರೆ ಕೆಲವೊಂದು ಕಂಪನಿಗಳು ಓನ್ಲಿ ಕಂಪ್ಯೂಟರ್ ಸೈನ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ಇದಿಷ್ಟು ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೇನೆ. ಅದಾದ ನಂತರ ಇದೆಲ್ಲ ಇಂಟರ್ನ್ಶಿಪ್ ಮತ್ತೆ PPO ಆಫರ್. ನಿಮ್ಗೆ ಈಗ ಇಂಟರ್ನ್ಶಿಪ್ ಬರುತ್ತೆ, 3rd ಇಯರ್ ಇದ್ದಾಗ ಇಂಟರ್ನ್ಶಿಪ್ ಇರುತ್ತೆ. ಆ ಇಂಟರ್ನ್ಶಿಪ್ ಇಂದ ಕೆಲವರಿಗೆ ಪ್ರೀ ಪ್ಲೇಸ್ಮೆಂಟ್ ಆಫರ್ ಆಗಿ ಕನ್ವರ್ಟ್ ಮಾಡ್ತಾರೆ. ಅದರಲ್ಲಿ 14 ಕಂಪನೀಸ್ಗಳು PPO ಗೆ ಬಂದಿದೆ. ಹೈಯೆಸ್ಟ್ PPO ಅಂದ್ರೆ ಪ್ರೀ ಪ್ಲೇಸ್ಮೆಂಟ್ ಆಫರ್ ಆಗಿ ಕನ್ವರ್ಟ್ ಆಗಿದ್ದು 45 LPA. ಅದರಲ್ಲೂ ಪ್ರೀ ಪ್ಲೇಸ್ಮೆಂಟ್ ಆಫರ್ ಅಲ್ಲಿ 27 LPA ಆಗಿದೆ. ಇಂಟ್ಯೂಟ್ ಬಂದಿದೆ, ಒನ್ ಆಫ್ ದ ಬೆಸ್ಟ್ ಕಂಪನೀಸ್. JPMC, Oracle, Razor Pay, Hewlett Packard, Hewlett Packard ಅಂದ್ರೆ HP, ಸಿಸ್ಕೋ, ಇದೆಲ್ಲದೂ ಬಂದಿದೆ. ಸರಿನಾ? ಅದಾದ್ಮೇಲೆ ಪ್ಲೇಸ್ಮೆಂಟ್ ಪಾಲಿಸಿ ನಾನು ಆಲ್ರೆಡಿ ಹೇಳಿದ್ದೇನೆ, ಕರೆಕ್ಟ್ ನೆನಪಿಟ್ಕೊಳ್ಳಿ. ನೀವು ಮೋರ್ ದೆನ್ 8
ಮೋರ್ ದನ್ 8 CGPA ಇದ್ರೆ ನೀವು ಮೋರ್ ದನ್ 12 lakhs ಪ್ಯಾಕೇಜ್ ಅನ್ನ ಏನು ತಗೊಳ್ಳುವಂತಹ ಇದು ತುಂಬಾ ಹೈ ಇದೆ, ಚಾನ್ಸಸ್ ತುಂಬಾ ಹೈ ಇದೆ. ಅದೇ ನೀವು 7 to 8 ಇದ್ರೆ ನಿಮ್ಗೆ 6 to 12 lakhs ಆಗುವಂತ ಚಾನ್ಸಸ್ ತುಂಬಾ ಹೆವಿ ಇದೆ. ಇನ್ನು ನಿಮ್ದು 7 to ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು 7 to 8 ಇದ್ದು 3 to 6 ಆದವರು ಇದ್ದಾರೆ, ಸರಿನಾ? ಸೊ ಇದೆಲ್ಲ ಗೊತ್ತಾಯ್ತು ಅಂತ ಅನ್ಕೊಳ್ತೇನೆ. ಡ್ರೀಮ್ ಟೈರ್ ಅಂದ್ರೆ ಏನು, Tier 1 ಯಾವುದು, Tier 2 ಯಾವುದು, ಇನ್ನು ಕಂಪನೀಸ್ ಆಫರಿಂಗ್ 60+ LPA ಅದನ್ನ ಡ್ರೀಮ್ ಟೈರ್ ಅಂತ ಕರೀತಾರೆ. ಬಟ್ ಇವರಿಗೆ ಈ ವರ್ಷ ಆಫರ್ ಆಗಿದ್ದು 60 LP ಹೈಯೆಸ್ಟ್, ದಟ್ ಇಸ್ ಫ್ರಮ್ ಮೀಶೋ, ಸರಿನಾ? ಇಲ್ಲಿ ನೋಡಿ, ಇಲ್ಲೊಂದು ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಅವರ ಕಾಲೇಜಿನ ರೂಲ್ಸ್ ಅನ್ನ ನೋಡಿ. ಆ ಸ್ಟೂಡೆಂಟ್ ಕ್ಯಾನ್ ಹೋಲ್ಡ್ ಅಟ್ಮೋಸ್ಟ್ 1 internship. ಒಬ್ಬ ಸ್ಟೂಡೆಂಟ್ ಓನ್ಲಿ 1 internship ಅನ್ನು ಹೋಲ್ಡ್ ಮಾಡ್ಕೊಳ್ಬೇಕು, ಮೋರ್ ದೆನ್ 1 internship ಅನ್ನು ಹೋಲ್ಡ್ ಮಾಡ್ಲಿಕ್ಕಿಲ್ಲ. ಅಂಡ್ 2 ಫುಲ್ ಟೈಮ್ ಆಫರ್ ಅಂದ್ರೆ FTE ಆಫರ್ಸ್ ಅನ್ನ ಇಟ್ಕೊಳ್ಬಹುದು. ಓಕೆ, 2 FTE ಅಂದ್ರೆ ಫುಲ್ ಟೈಮ್ ಆಫರ್ ನ ಅವರು 2 ಇಟ್ಕೊಳ್ಬಹುದು ಅಂಡ್ 1 ಇಂಟರ್ನ್ಶಿಪ್ ಅನ್ನ ಇಟ್ಕೊಳ್ಬಹುದು. ಅದು ಫುಲ್ ಟೈಮ್ ಆಫರ್ ಅಲ್ಲಿ ನೋಡು ಟಿಯರ್ ರೂಲ್ಸ್ ಅಪ್ಲೈ ಆಗಿರುತ್ತೆ. ನೀವು ಫುಲ್ ಟೈಮ್ ಆಫರ್ ನ Tier 1 ನಲ್ಲಿ ಎಲ್ಲದು Tier 1 ಫುಲ್ ಟೈಮ್ ಆಫರ್ ನ ಇಟ್ಕೊಳ್ಳಿಕ್ಕಿಲ್ಲ. ಒಂದು ಟಿಯರ್, ಫಾರ್ ಎಕ್ಸಾಂಪಲ್ ನಿಮ್ಗೆ ಈಗ Tier 2 ಅಲ್ಲಿ ಆಯ್ತು ಅಂದ್ರೆ 6 to 12 lakhs ಒಂದು ಪ್ಯಾಕೇಜ್ ಆಯ್ತು. ಅದಾದ್ಮೇಲೆ ನೀವು Tier 1 ಗೆ ಟ್ರೈ ಮಾಡ್ಬೋದು. ಇನ್ ಕೇಸ್ Tier 1 ಅಂದ್ರೆ ನಿಮ್ಗೊಂದು 15 lakhs ಪ್ಯಾಕೇಜ್ ಆಯ್ತಾ, ಅಲ್ಲಿಗೆ ಫ್ರೀಸ್, ನೀವು ಮತ್ತೆ ಕಂಪನೀಸ್ ಅಟೆಂಡ್ ಮಾಡ್ಲಿಕ್ಕಿಲ್ಲ. ಸೊ ಅದೇ ಅವ್ರು ಹೇಳಿದ್ದು ಟಿಯರ್ ರೂಲ್ಸ್ ಅಪ್ಲೈಸ್ ಅಂತ. ನೀವು Tier 1 ನ ಓನ್ಲಿ 1 ಆಫರ್, ಬೇಕಾದ್ರೆ Tier 2 ಅಂದ್ರೆ 6 to 12 lakhs ನೀವು ಆಫರ್ ಇಟ್ಕೊಳ್ಬಹುದು, ನೋ ಪ್ರಾಬ್ಲಮ್, ಆಯ್ತಾ? ಎಲಿಜಿಬಿಲಿಟಿ ನೋಡಿ, Tier 1 internship holders ಆರ್ ನಾಟ್ ಎಲಿಜಿಬಲ್ ಫಾರ್ ಫರ್ದರ್ ಆಫರ್ಸ್. Tier 1 internship ಅಂದ್ರೆ ಏನ್ ಹೇಳಿ, ಮೋರ್ ದನ್ 12 lakhs ಆಲ್ರೆಡಿ ಇಂಟರ್ನ್ಶಿಪ್ ಆಫರ್ ಆಗಿದ್ರೆ ನಿಮ್ಗೆ ಬೇರೆ ಇದು ಮಾಡ್ಲಿಕ್ಕಿಲ್ಲ, ಎಲಿಜಿಬಿಲಿಟಿ ಇಲ್ಲ, ಆಯ್ತಾ? ಇದಿಷ್ಟು ಹೇಳಿದ್ದಾರೆ. ಇದು ಬಿಟ್ಟು ಇದಿಷ್ಟು ನಿಮ್ಗೆ ನೆನಪಿಟ್ಕೊಳ್ಳಿ ಸ್ಟೂಡೆಂಟ್ಸ್. ಕರ್ನಾಟಕದಲ್ಲಿ ನಾನು ಪ್ರೌಡ್ಲಿ ಹೇಳ್ತೇನೆ, ಕ್ಯಾಂಪಸ್ಸಿಗೆ ಹೋಗಿ, ಕಾಲೇಜ್ ಕ್ಯಾಂಪಸ್ಸಿಗೆ ಹೋಗಿ ಸ್ಟೂಡೆಂಟ್ಸ್ ಗಳ ಜೊತೆ ಇನ್ಫಾರ್ಮೇಶನ್ ತಗೊಂಡು ಕಂಪ್ಲೀಟ್ ಪ್ಲೇಸ್ಮೆಂಟ್ ರಿಯಾಲಿಟಿ ಏನು ಅಂತ ತಿಳ್ಕೊಂಡಿರುವಂತಹ ಕೌನ್ಸಿಲಿಂಗ್ ಕೊಡುವಂತ ಕೌನ್ಸಿಲರ್ ಕರ್ನಾಟಕದಲ್ಲಿ 100% ಇಲ್ಲ. ಐ ಕ್ಯಾನ್ ಸೇ ಇಟ್ ಪ್ರೌಡ್ಲಿ. ಯಾಕಂದ್ರೆ ಪ್ರತಿ ಕಾಲೇಜಿಗೆ ನಾನೊಬ್ಬ ವರ್ಕಿಂಗ್ ಪ್ರೊಫೆಷನ್ IT ಅಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಇದರ ಬಿಟ್ವೀನ್ ಅಲ್ಲಿ ಪ್ರತಿ ಕಾಲೇಜಿಗೆ ಹೋಗಿ ಸ್ಟೂಡೆಂಟ್ಸ್ ಗಳ ಜೊತೆ ಮಾತಾಡಿ ಕಂಪ್ಲೀಟ್ ಪ್ಲೇಸ್ಮೆಂಟ್ ಇನ್ಸೈಡರ್ ಇನ್ಫಾರ್ಮೇಶನ್ ಎಷ್ಟೋ ಕಾಲೇಜಿನ ರಿಯಾಲಿಟಿನ ನಾನು ಚೆಕ್ ಮಾಡ್ಕೊಂಡು ಬಂದಿದ್ದೇನೆ. ಕಾಲೇಜ್ ಎದುರುಗಡೆ 14 lakhs 15 lakhs, ಬಟ್ ಅದು ಯಾವ ರೋಲ್, ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ರೋಲಾ, ಸೇಲ್ಸ್ ರೋಲಾ, ಡೆವಲಪರ್ ರೋಲಾ, ಯಾರಿಗೂ ಗೊತ್ತಿಲ್ಲ. ಸುಮ್ನೆ ಎಲ್ಲ ಇದ್ರವ್ರು ಏನ್ ಮಾಡ್ತಾರೆ, ಅವ್ರದ್ದು ವೆಬ್ಸೈಟಿಗೆ ಹೋಗ್ತಾರೆ, ಸುಮ್ನೆ 12 lakhs ಆಗಿದೆ 30 lakhs ಆಗಿದೆ ಅಂತ ನಿಮ್ಗೆ ಹೇಳ್ತಾರೆ. ಬಟ್ ಕಾಲೇಜಿಗೆ ಹೋಗಿ ನಿಮಗೆ ಕೌನ್ಸಿಲಿಂಗ್ ಅನ್ನ ಕೊಡುವಂತ ಒಬ್ಬನೇ ಒಬ್ಬ ಕೌನ್ಸಿಲರ್ ಅಂದ್ರೆ ನಾನು, ದಟ್ ಈಸ್ 100% ಶೋರ್, ಬೇರೆ ಯಾರು ಕೊಡೋದಿಲ್ಲ. ಯಾಕಂದ್ರೆ ನಾನು ಕಾಲೇಜಿಗೆ ಹೋಗಿ ತೆಗಿತಾ ಇದ್ದೇನೆ. ಓಕೆ, ಸೊ ಯಾರಿಗಾದ್ರೂ ನಮ್ಮ ಪೇಯ್ಡ್ ಕೌನ್ಸಿಲಿಂಗ್ ಗೆ ಜಾಯ್ನ್ ಆಗ್ಬೇಕು ಅಂತಿದ್ರೆ ಈ ನಂಬರ್ಗೆ ಕಾಲ್ ಮಾಡಬಹುದು. ನಾವು ಕೊಡ್ತಾ ಇರೋ ಸರ್ವಿಸ್ ನ ರಿಲೇಟೆಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ. ನಾವು ಏನು ಪ್ರೈಸ್ ಅನ್ನ ಇದು ಮಾಡ್ತೇವೆ, ಅದಕ್ಕೆ ಏನೆಲ್ಲ ಸರ್ವಿಸ್ ಕೊಡ್ತೇವೆ ಅದ್ರ ಬಗ್ಗೆನೂ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಓಕೆ, ಮತ್ತೆ ನಿಮ್ಗೆ ಕಟ್ ಆಫ್ ರ್ಯಾಂಕ್, ಎಲ್ರಿಗೂ ಕಟ್ ಆಫ್ ರ್ಯಾಂಕ್ ನ ಇದು ಸಿಗುತ್ತೆ. ನಾವಿಲ್ಲಿ ಕಟ್ ಆಫ್ ರ್ಯಾಂಕ್ ನ PDF ಅನ್ನ ಕೊಡೋದಲ್ಲ. ಯಾರ್ಯಾರು ನಮ್ಮ ಪೇಯ್ಡ್ ಕೌನ್ಸಿಲಿಂಗ್ ಗೆ ಜಾಯಿನ್ ಆಗ್ತಾರೆ ಅವ್ರು ಎಲ್ರಿಗೂ ಈ ಲಾಗಿನ್ ಡೀಟೇಲ್ಸ್ ಸಿಗುತ್ತೆ. ಲಾಗಿನ್ ಡೀಟೇಲ್ಸ್ ಏನ್ ಸಿಗುತ್ತೆ ಕೇಳಿದ್ರೆ ನಾನು ಇದನ್ನ ಶೇರ್ ಮಾಡ್ತೇನೆ. ಅದಾದ ನಂತರ ಏನಾಗುತ್ತೆ ಅಂತ ಕೇಳಿದ್ರೆ ನೀವು ಇಲ್ಲಿ ಹೋಗಿ ಕ್ಲಿಕ್ ಮಾಡ್ಬೇಕು. ಫಸ್ಟಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ನೌ ಅಂತ ಕೊಟ್ಟಾಗ ನೀವು ನಮ್ಮ ಚಾನಲ್ಗೆ ಹೋಗುತ್ತಿದ್ದು. ಇದು ನಾನೇ ಡೆವಲಪ್ ಮಾಡಿದ್ದು, ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ ಗಳಿಗೆ ಇನ್ನು ಮಾಡ್ತಾ ಇದ್ದೇನೆ. ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಗಳಿಗೆ ಆಲ್ರೆಡಿ ಆಗಿದೆ, ಸರಿನಾ? ಸೊ ಇದು ನಾನೇ ಡೆವಲಪ್ ಮಾಡಿದ್ದು. ಇದಾದ ನಂತರ ನೀವು ಇಲ್ಲಿ ಐ ಹ್ಯಾವ್ ಸಬ್ಸ್ಕ್ರೈಬ್ಡ್, ನಾನು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೇನೆ. ಸೊ ಐ ಹ್ಯಾವ್ ಸಬ್ಸ್ಕ್ರೈಬ್ಡ್ ಅಂತ ಕೊಟ್ಟು ನಂತರ ನಿಮ್ದೆಲ್ಲ ಡೀಟೇಲ್ಸ್ ಅನ್ನು ಕೊಟ್ಟು ನೀವು ರಿಜಿಸ್ಟರ್ ಮಾಡ್ಬೇಕು, ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಬೇಕು. ಆಲ್ರೆಡಿ ನಾನೊಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿದ್ದೇನೆ. ಸೊ ನಾನು ಲಾಗಿನ್ ಹೋಗ್ತೇನೆ, ನನ್ನ ಇದನ್ನ ಕೊಡ್ತೇನೆ, ಆಯ್ತಾ? ನಾನಿದು ಇದು ಕೊಡ್ತಾ ಇದ್ದೇನೆ. ಅದಾದ ನಂತರ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡ್ತಾ ಇದ್ದೇನೆ. ಲಾಗಿನ್ ಅಂತ ಕೊಡ್ತೇನೆ. ಇನ್ವ್ಯಾಲಿಡ್ ಪಾಸ್ವರ್ಡ್, 1 ಸೆಕೆಂಡ್ ಸ್ಟೂಡೆಂಟ್ಸ್, ಐ ಆಮ್ ನಾಟ್ ಏಬಲ್ ಟು ರಿಮೆಂಬರ್ ಮೈ ಇಮೇಲ್. ಅಂದ್ರೆ ನಿಮ್ಗೆ ನಾನು ಇಲ್ಲಿ ನಿಮ್ಗೆ ಏನು ಕಟ್ ಆಫ್ ರ್ಯಾಂಕ್ ಅನ್ನ ಕೊಟ್ಕೊಂಡು ಸುಮ್ನೆ ಏನು 1 ಸೆಕೆಂಡ್ ಸ್ಟೂಡೆಂಟ್ಸ್, ಕಟ್ ಆಫ್ ರ್ಯಾಂಕ್ ನ PDF ಅನ್ನ ಕೊಟ್ಕೊಂಡು ಅಥವಾ ಅವ್ರ ವೆಬ್ಸೈಟ್ ಅಲ್ಲಿ ಬಂದಿರೋ ಇನ್ಫಾರ್ಮೇಶನ್ ಕೊಟ್ಕೊಂಡು ನಾನು ಮಾಡೋದಿಲ್ಲ, ನೆನ್ಪಿಟ್ಕೊಳ್ಳಿ. lishkumar495@gmail.com 2 1 second students, give me a minute. ಓಕೆ, ಎನಿವೆ ಇದು ಲಾಗಿನ್ ಆಗ್ತಾ ಇಲ್ಲ ಸ್ಟೂಡೆಂಟ್ಸ್. ಐ ಡೋಂಟ್ ನೋ, ಏನೋ ಮಿಸ್ಟೇಕ್ ಆಗಿರ್ಬೇಕು ಅಂತ ಅನ್ಕೊಳ್ತೇನೆ. ಮೇ ಬಿ ನನ್ನ ಪಾಸ್ವರ್ಡ್ ಅನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಮಾಡಿದ್ದೇನೆ, ಪಾಸ್ವರ್ಡ್ ಅನ್ನ ಮರ್ತೋಗಿದೆ ನನಗೆ ಪಾಸ್ವರ್ಡ್. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. 1 ಸೆಕೆಂಡ್ ಸ್ಟೂಡೆಂಟ್.
ಒಂದ್ ಸೆಕೆಂಡ್, ನಾನು ಇದನ್ನೇ ಕ್ರಿಯೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಓಕೆ, ಕ್ರಿಯೇಟ್ ಅಕೌಂಟ್ ಅಂತ ಕೊಡ್ತೇನೆ. ಇಷ್ಟೇ ಕೊಡ್ತೇನೆ, ನಿಕ್ಕಿ ಅಂತ ಕೊಡ್ತೇನೆ. ಅಂಡ್ ನಂದೊಂದು ನಂಬರ್ನ ಕೊಡ್ತೇನೆ. ಓಕೆ, ನಿಮ್ಗೆ ಇದೆಲ್ಲರಿಗೂ ಯಾರ್ಯಾರು ನಮ್ಮ ಪೇಯ್ಡ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗ್ತೀರಾ ಅವ್ರೆಲ್ರಿಗೂ ಇಲ್ಲಿ ನೆನಪಿಟ್ಕೊಳ್ಳಿ, ನಾನು ಒನ್ ಸಾಫ್ಟ್ವೇರ್ ಇದನ್ನ ಎಂಟ್ರಿ ಮಾಡಿದ ತಕ್ಷಣ ರ್ಯಾಂಕ್ ಇದಾಗುತ್ತೆ, ಫ್ರೀಸ್ ಆಗುತ್ತೆ. ನೀವು ಬೇರೆಯವರಿಗೆ ಇದನ್ನ ಇದು ಮಾಡ್ಲಿಕ್ಕೆ ಆಗೋದಿಲ್ಲ, ಇದೇ ರ್ಯಾಂಕ್ ಮೇಲೆ ತಗೊಳುತ್ತೆ. ಅದನ್ನ ನಾನೆಲ್ಲ ಸ್ಟೂಡೆಂಟ್ಸ್ ಗಳಿಗೆ ಇದು ಮಾಡ್ತೇನೆ. ನಾನೀಗ 2A ಅಂತ ಅನ್ಕೊಳ್ಳೋಣ, 2A ರೂರಲ್ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ದೆನ್ ಪಾಸ್ವರ್ಡ್ ಅನ್ನು ಕೊಡ್ತೇನೆ, ಕ್ರಿಯೇಟ್ ಅಕೌಂಟ್. ಏನಾಗ್ತಾ ಇದೆ, ಪ್ಲೀಸ್ ಎಂಟರ್ ವ್ಯಾಲಿಡ್ 495 @ ನಾವಿಲ್ಲಿ @ ಹಾಕಿಲ್ಲ. ಕ್ರಿಯೇಟ್ ಅಕೌಂಟ್, ಸರಿನಾ? ಇದು ಏನಾಗಿದೆ, ಪಾಸ್ವರ್ಡ್ ಮಸ್ಟ್ ಬಿ ಅಟ್ಲೀಸ್ಟ್ 6 ಕ್ಯಾರೆಕ್ಟರ್. ಓಕೆ, ಪಾಸ್ವರ್ಡ್ 6 ಕ್ಯಾರೆಕ್ಟರ್ಸ್. ಇದಕ್ಕೆ ನಾನೇ ಇದು ಮಾಡಿದ್ದು, ಬಟ್ ಆಯ್ತು. ಈಗ ನಿಖಿಲೇಶ್ ಇದು ಮಾಡಿದ್ದೇನೆ, @gmail.com. ಆಮೇಲೆ ಇಲ್ಲಿ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡ್ತೇನೆ. ಲಾಗಿನ್. ಈಗ ನೋಡಿ ನಿಮ್ಗೆ ಈ ತರ ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ರೌಂಡ್ 1 ಇಲ್ಲಿ ನೋಡಿ, ನನ್ನ ಹೆಸರು ಬಂದಿದೆ ನಿಕ್ಕಿ, 12,000 ರ್ಯಾಂಕ್ ಇದೆ. ಕ್ಯಾಟಗರಿ ನಂದು 2A ರೂರಲ್. ಯುವರ್ ರ್ಯಾಂಕ್ ಇಸ್ 12,000. ಇದು ಲಾಕ್ ಆಗಿ 1 ನಿಮ್ಮ 2A ರೂರಲ್. ನೀವು ಇಲ್ಲೂ ಕೂಡ ರೂರಲ್ ನ ಸೆಲೆಕ್ಟ್ ಮಾಡಬಹುದು, ಬಟ್ ನೋ ನೆಟ್ ವರಿ, ಆಲ್ರೆಡಿ ನಿಮ್ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಬೇಕು, ಬ್ಯಾಂಗ್ಳೂರಿಗೆ ಹೋಗ್ತೀರಾ, ಇಲ್ಲಿ ಬ್ಯಾಂಗ್ಳೂರು ಮತ್ತೆ ಇಲ್ಲಿ ಯಾವ ಯಾವ ಬ್ರಾಂಚ್ ಬೇಕು ಅದನ್ನ ನೀವು ಸೆಲೆಕ್ಟ್ ಮಾಡಬೇಕು. ಇಂಜಿನಿಯರಿಂಗ್ ಅಲ್ಲಿ ಇರುವಂತ ಎಲ್ಲಾ ಬ್ರಾಂಚ್ಗಳು ಇಲ್ಲಿ ನನಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ, ಆಯ್ತಾ? ಇಲ್ಲಿ ನೋಡಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ತಗೊಳ್ತೇನೆ. ಮತ್ತೆ ಕಂಪ್ಯೂಟರ್ ಸೈನ್ಸ್ ವಿತ್ IoT ತಗೊಂಡಿದ್ದೇನೆ, IoT ಸೈಬರ್ ಸೆಕ್ಯೂರಿಟಿ ತಗೊಂಡಿದ್ದೇನೆ, ಡೇಟಾ ಸೈನ್ಸ್ ತಗೊಂಡಿದ್ದೇನೆ. ದೆನ್ ಸಾಕು, ಇಷ್ಟನ್ನ ತಗೊಂಡಿದ್ದೇನೆ. ಇದಿಷ್ಟು ನನ್ನ ಪ್ರಿಫರ್ಡ್ ಬ್ರಾಂಚ್. ಅದಕ್ಕೆ ಹೋಗಿ ನಾನು ಈಗ ಫೈಂಡ್ ಕಾಲೇಜ್ ಅಂತ ಕೊಡ್ತೇನೆ. ಇಲ್ಲಿ ನೋಡಿ, ಇದೆಲ್ಲದು ನಿಮ್ಗೆ ಲಿಸ್ಟ್ ಆಗುತ್ತೆ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕೇಳಿದ್ರೆ, ನಿಮ್ಮ ರ್ಯಾಂಕ್ 12,000 ಇದ್ರೆ ನಾನು ಇದನ್ನ ಯಾವ ತರ ಮಾಡಿದ್ದೇನೆ ಕೇಳಿದ್ರೆ, ನಿಮ್ಮ ರ್ಯಾಂಕ್ ಗಿಂತ 10,000 ಲೆಸ್ ಮತ್ತೆ 10,000 ಮೋರ್ ಇರೋ ಸ್ಟೂಡೆಂಟ್ಸ್ ಎಲ್ಲ ಕಾಲೇಜ್ಗಳು ಲಿಸ್ಟ್ ಬರುತ್ತೆ. ಇಲ್ಲಿ ನೋಡಿ, ಆಯಾ ಬ್ರಾಂಚ್ ಅಲ್ಲಿ ನೀವು ಯಾವ ಸೆಲೆಕ್ಟ್ ಮಾಡಿದ್ದೀರಾ, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇಲ್ಲಿ BMS ಅಲ್ಲಿ ಡೇಟಾ ಸೈನ್ಸ್ ಫಸ್ಟ್ ರೌಂಡ್ ಅಲ್ಲಿ 2,497. ಆಮೇಲೆ MS ರಾಮಯ್ಯ, PES ಯೂನಿವರ್ಸಿಟಿ ಎಲ್ಲ ಲಿಸ್ಟ್ ಆಗಿದೆ ನೋಡಿ. ಎಲ್ಲಿವರೆಗೆ ಬರುತ್ತೆ ಕೇಳಿದ್ರೆ 21,907. ಯಾಕೆ ಹೇಳಿ, ನಾನು ಕೊಟ್ಟಿರೋ ರ್ಯಾಂಕ್ ಎಷ್ಟು, 12,000. ನನ್ನ ರ್ಯಾಂಕ್ ನಾನು 12,000 ಅಂತ ಕೊಟ್ಟಿದ್ದೇನೆ. ಅದರಿಂದ 10,000 ಎಕ್ಸ್ಟ್ರಾ, 12,000 ಇಂದ 10,000 ಮಿನಿಮಮ್ ಅಂದ್ರೆ ಲೆಸ್. ಗೊತ್ತಾಯ್ತಾ? ಅಂದ್ರೆ ಇನ್ ಬಿಟ್ವೀನ್ ರ್ಯಾಂಕ್ ಗಿಂತ 10,000 ಲೆಸ್ ಇರುವ ಕಾಲೇಜನ್ನು ಕೊಡುತ್ತೆ, 10,000 ಮೋರ್ ಇರೋ ಕಾಲೇಜನ್ನು ಕೂಡ ನಿಮ್ಗೆ ಲಿಸ್ಟ್ ಮಾಡಿ ಕೊಡುತ್ತೆ. ಅದಾದ ನಂತರ ನೀವು ಇದನ್ನ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ಳೋದು, PDF ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು. ಇದು ನೋಡಿ ಫಸ್ಟ್ ರೌಂಡ್ ಕಟ್ ಆಫ್. ಸರಿನಾ? ಇಲ್ಲಿ ಬಂದಿದೆ ನೋಡಿ, ಎಲ್ಲದೂ ಬರುತ್ತೆ. ಇಲ್ಲಿ ನಿಮ್ಮ ನೇಮ್ ಬರುತ್ತೆ, ನಿಮ್ಮ ರ್ಯಾಂಕ್ ಬರುತ್ತೆ, ನಿಮ್ಗೆ ಎಷ್ಟು ರ್ಯಾಂಕ್ ಇಂದ ಇದು ಕೊಟ್ಟಿದೆ ಅದನ್ನು ಕೊಡುತ್ತೆ. ಯಾಕಂದ್ರೆ ಹೇಳಲಿಕ್ಕೆ ಆಗೋದಿಲ್ಲ, ಕಟ್ ಆಫ್ ರ್ಯಾಂಕ್ ಒಂದು ವೇಳೆ ಕಡಿಮೆ ಆದ್ರೆ. ಅದಕ್ಕೋಸ್ಕರ ನಾನು ಇದಿಷ್ಟು ರ್ಯಾಂಕ್ ನಿಮ್ಗೆ ಕೊಡುತ್ತೆ. ಯಾವಾಗ ಜನರೇಟ್ ಆಗಿದೆ ಅಂತ ಟೈಮ್ ಬರುತ್ತೆ, ಯಾವ ರೌಂಡ್ ಇದು ಅದು ಗೊತ್ತಾಗುತ್ತೆ, ನೀವು ಯಾವ ಕ್ಯಾಟಗರಿ, ಎಷ್ಟು ಕಾಲೇಜ್ ನಿಮ್ಗೆ ಇದರಲ್ಲಿ ಲಿಸ್ಟ್ ಆಗಿದೆ, ಎಲ್ಲದೂ ಬರುತ್ತೆ. ಓಕೆ, ದಿಸ್ ಈಸ್ ಡಿಸೈನ್ಡ್ ಬೈ ಮೀ. ನಾನೇ ಇದನ್ನ ಡಿಸೈನ್ ಮಾಡಿದ್ದು. ಇನ್ನು ಇವರಿಗೆ ಯಾರು ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ ಗಳಿಗೆ ಡಿಸೈನ್ ಮಾಡ್ತೇನೆ. ಯಾರ್ಯಾರು ನಮ್ಮ ಪೇಯ್ಡ್ ಕೌನ್ಸಿಲಿಂಗ್ ಜಾಯ್ನ್ ಆಗ್ತೀರಾ ಎಲ್ರಿಗೂ ಇದು ಸಿಗುತ್ತೆ. ಪದೇ ಪದೇ ನಾನು ಸುಮ್ಮನೆ ಜನರಲ್ ಮೆರಿಟ್ ಅಲ್ಲಿ ಇರುವಂತಹ ಕಟ್ ಆಫ್ ರ್ಯಾಂಕ್ ಇದನ್ನ ಕೊಟ್ಕೊಂಡು PDF ಅನ್ನ ಕೊಟ್ಕೊಂಡು ನೀವೇ ಸರ್ಚ್ ಮಾಡಿ ಅಂತ ಹೇಳೋದಿಲ್ಲ. ಎಲ್ರಿಗೂ ಪರ್ಸನಲೈಸ್ಡ್ ಆಗಿ ಇದನ್ನ ಸಿಗುತ್ತೆ. ಓಕೆ, ಅಂಡ್ ನಿಮ್ಮ ರ್ಯಾಂಕ್ ಲಾಕ್ ಆಗುತ್ತೆ. ನೀವು ಇದನ್ನ ಬೇರೆಯವರು ಎಂಟ್ರಿ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಬೇರೆ ಯಾರಿಗೂ ತಗೊಂಡು ರ್ಯಾಂಕ್ ಅನ್ನೆಲ್ಲ ಇದು ಮಾಡಿದ್ರೆ ನಿಮ್ಗೆ ಆಮೇಲೆ ಇದು ಮಾಡ್ಲಿಕ್ಕೆ ಆಗೋದಿಲ್ಲ, ಏನು ನಿಮ್ಮ ರ್ಯಾಂಕಿಗೆ ಚೆಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇವಾಗ್ಲೇ ಹೇಳ್ತಾ ಇದ್ದೇನೆ, ಸರಿನಾ? ಸೊ ಇದಿಷ್ಟು ನಮ್ಮ ಇದಾಗಿದೆ. ನಿಮ್ಗೆ ಕೌನ್ಸಿಲಿಂಗ್ ರಿಲೇಟೆಡ್ ಸಪರೇಟ್ ಒಂದು ವಿಡಿಯೋವನ್ನ ಕೊಡ್ತೇನೆ. ನಾವು ಏನೇನು ಸರ್ವಿಸ್ ನಾವು ಕೊಡ್ತೇವೆ ನಿಮ್ಗೆ, ನಾವು ಕೊಡೋ ಇದಕ್ಕೆ ಪೇಯ್ಡ್ ಕೌನ್ಸಿಲಿಂಗ್ ಏನೇನಿರುತ್ತೆ ಕಂಪ್ಲೀಟ್ಲಿ ಅದರ್ ರಿಲೇಟೆಡ್ ವಿಡಿಯೋನ ಮಾಡ್ತೇನೆ, ಸರಿನಾ? ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ರೆ ದಯವಿಟ್ಟು ಶೇರ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.